Hello students, I am Usha Rani, biology lecturer, Vishwabhanu Composite PU College. So, ಇಲ್ಲಿ ನಿಮಗೆ ಲಾಸ್ಟ್ ಬಯೋಟೆಕ್ನಾಲಜಿ ಪ್ರಿನ್ಸಿಪಲ್ಸ್ ಅಂಡ್ ಪ್ರೊಸೆಸ್ ಅಂತ ಹೇಳುವಾಗ ನಾವು ಡಿಸ್ಕಸ್ ಮಾಡಿದಂತಹ ಕಾನ್ಸೆಪ್ಟ್ ದರ್ ಈಸ್ ಟೂಲ್ಸ್ ಇನ್ವಾಲ್ವ್ಡ್ ಇನ್ RDNA ಟೆಕ್ನಾಲಜಿ. ಸೊ ಟೂಲ್ಸ್ ಇನ್ವಾಲ್ವ್ಡ್ ಇನ್ RDNA ಟೆಕ್ನಾಲಜಿ ಒಳಗಡೆ ಯಾವ್ದ್ರ ಬಗ್ಗೆ ಡಿಸ್ಕಷನ್ ಮಾಡಿದ್ವಿ? ಫಸ್ಟ್ ಡಿಸೈರ್ಡ್ ಜೀನ್, ಅದು ಪ್ರೀವಿಯಸ್ ಕ್ಲಾಸಲ್ಲಿ ಹೇಳಿದ್ವಿ. ನೆಕ್ಸ್ಟ್ ಒನ್ ಎನ್ಸೈಮ್ಸ್ ಹೇಳಿದ್ವಿ. So enzymes are restriction enzymes in a function. So it has been again classified into endonucleases and exonucleases and sticky ends, blunt ends, palindromic sequence. Example for restriction enzyme: separation and isolation of DNA fragments by using agarose gel electrophoresis. So adalli agarose gel na yake use ಮಾಡ್ತೀವಿ? The DNA it gets stained by the help of etadium bromide, elution ಅನ್ನುವಂತಹ ಪ್ರೋಸೆಸ್. ಇಷ್ಟನ್ನು ನಾವು ಲಾಸ್ಟ್ ಕ್ಲಾಸಲ್ಲಿ ಹೇಳಿದ್ವಿ, ಹೌದಲ್ವಾ? ಸೊ ಇವತ್ತು ಟೂಲ್ಸ್ ಆಫ್ ಜೆನೆಟಿಕ್ ಇಂಜಿನಿಯರಿಂಗ್ ಅಲ್ಲಿ ಯಾವ ಟೂಲ್ಸ್ ಇದೆ? ಸೊ 5 ಟೂಲ್ಸ್ ಇದೆ: ಡಿಸೈರ್ಡ್ ಜೀನ್, ಎನ್ಸೈಮ್ಸ್, ವೆಕ್ಟರ್ಸ್, ಹೋಸ್ಟ್ ಅಂಡ್ ಬಯೋರಿಯಾಕ್ಟರ್. ಈಗ ಎರಡು ಮುಗ್ದು ಹೋಯ್ತು. ಯಾವುದು? ಡಿಸೈರ್ಡ್ ಜೀನು, ಎನ್ಸೈಮ್ಸ್ ಮುಗ್ದಿದೆ. ಸೊ ಥರ್ಡ್ ಒನ್ ದಟ್ ಈಸ್ ವೆಕ್ಟರ್ಸ್. Cloning vectors ಅಂತ ಕರೀತೀವಿ. ಕ್ಲೋನಿಂಗ್ ವೆಕ್ಟರ್ಸ್. ಸೊ ಇಲ್ಲಿ ಕ್ಲೋನಿಂಗ್ ವೆಕ್ಟರ್ಸ್ ಅಂದ್ರೆ ಏನು? These are the molecular vehicles helpful to transfer the desired gene or foreign DNA from one organism to another organism. So these are the molecular vehicles. These are the molecular vehicles helpful to transfer desired gene or foreign DNA. Desired gene or foreign DNA from one organism to another. From one organism ಟ್ರಾನ್ಸ್ಫರ್ ಮಾಡೋಕ್ಕೆ ಹೆಲ್ಪ್ ಮಾಡುವಂತಹ ಮಾಲಿಕ್ಯುಲರ್ ವೆಹಿಕಲ್ಸ್ಗೆ ನಾವೇನಂತ ಕರಿತೀವಿ? ಕ್ಲೋನಿಂಗ್ ವೆಕ್ಟರ್ಸ್. ದ ಕಾಮನ್ಲಿ ಯೂಸ್ಡ್ ಕ್ಲೋನಿಂಗ್ ವೆಕ್ಟರ್ಸ್ ಆರ್ ಯಾವ ವೆಕ್ಟರ್ಸ್ ಯೂಸ್ ಮಾಡ್ತೀವಿ? ಪ್ಲಾಸ್ಮಿಡ್ಸ್, ಕಾಸ್ಮಿಡ್ಸ್, ಬ್ಯಾಕ್ಟೀರಿಯೋಫೇಜಸ್, ಎಕ್ಸೆಟ್ರಾ. ಪ್ಲಾಸ್ಮಿಡ್ಸ್ ಯೂಸ್ ಮಾಡ್ತಾರೆ, ಕಾಸ್ಮಿಡ್ಸ್, ಬ್ಯಾಕ್ಟೀರಿಯೋಫೇಜಸ್, ಲ್ಯಾಂಬ್ಡಾಫೇಜಸ್ ಅಂತೆಲ್ಲ ಬರುತ್ತೆ. ಸೊ ಇವನ್ನ ನಾವೇನ್ ಮಾಡ್ತೀವಿ? ದೀಸ್ ಆರ್ ಯೂಸ್ಡ್ ಆಸ್ ಅ ಕ್ಲೋನಿಂಗ್ ವೆಕ್ಟರ್ ಫಾರ್ ಟು ಟ್ರಾನ್ಸ್ಫರ್ ದ ಡಿಸೈರ್ಡ್ ಜೀನ್ ಟು ಹೋಸ್ಟ್ ಇಂಡಿವಿಜುವಲ್. ಒಂದು ಆರ್ಗ್ಯಾನಿಸಮ್ಸ್ ನ ಬಾಡಿ ಒಳಗಡೆ ಟ್ರಾನ್ಸ್ಫರ್ ಮಾಡಕ್ಕೆ ಇದನ್ನ ಯುಟಿಲೈಸ್ ಮಾಡ್ತೀವಿ. ಸೊ ಇಲ್ಲಿ nowadays the plasmid they are also synthesized by artificial method. So usually a plasmid was present in a bacterial cell. ಒಂದು ಸೆಲ್ ಒಳಗಡೆ ಇರುತ್ತೆ ಪ್ಲಾಸ್ಮಿಡ್ಸ್. ಸೊ ಈಚ್ ಸೆಲ್ ದೇ ಮೇ ಕನ್ಸಿಸ್ಟಿಂಗ್ ಆಫ್ 2 or 3 ಪ್ಲಾಸ್ಮಿಡ್ಸ್. ಸಮ್ ಆಫ್ ದ ಸೆಲ್ಸ್ ದೇ ಕನ್ಸಿಸ್ಟಿಂಗ್ ಆಫ್ 2 or 3 ಪ್ಲಾಸ್ಮಿಡ್ಸ್ ಫರ್ ಸೆಲ್ಸ್ ಇರುತ್ತೆ. ಕಾಮನ್ ಆಗಿ ಪ್ಲಾಸ್ಮಿಡ್ಸ್ ಫರ್ ಸೆಲ್ಸ್. ಬಟ್ ಈವನ್ ಸಮ್ ಟೈಮ್ ದ ಪರ್ ಸೆಲ್ಸ್ ದೇ ಆಲ್ಸೋ ಕನ್ಸಿಸ್ಟಿಂಗ್ ಆಫ್ 50 to 100 ಕಾಪೀಸ್ ಆಫ್ ಪ್ಲಾಸ್ಮಿಡ್ಸ್. ಸೊ ಕೆಲವೊಂದು ಕಡೆ ಏನಾಗುತ್ತೆ 15 ಇಂದ ಹಿಡಿದು 100 ನಂಬರ್ ಆಫ್ ಕಾಪೀಸ್ ಆಫ್ ಪ್ಲಾಸ್ಮಿಡ್ ಕೂಡ ಪ್ರೆಸೆನ್ಸ್ ಇರುತ್ತೆ. ಸೊ nowadays by the advanced technology the plasmids can also be developed in such a way that they must carry the desired gene. ಅದನ್ನ ಹೆಂಗೆ ರೆಡಿ ಮಾಡಿರ್ತಾರೆ ಅಂದರೆ ಡಿಸೈರ್ಡ್ ಜೀನ್ ಅದರೊಳಗಡೆ ಈಸಿಯಾಗಿ ಇನ್ಸರ್ಟ್ ಮಾಡಬೇಕು, ಆ ಥರ ಅದನ್ನು ಡಿಸೈನ್ ಮಾಡಿರ್ತಾರೆ. ಸೊ nowadays the plasmids have been designed in such a way that the foreign DNA or desired genes can be easily inserted in them. So next we plasmids and the material. So what are plasmids? These are the small circular double-stranded extra chromosomal DNA ಅಂತ ಕರೀತೀವಿ. These are the small plasmids or the small
circular, double-stranded, extra-chromosomal DNA. Extra-chromosomal DNA that was present in the bacterial cell. So, ಇದನ್ನ ನಾವು bacterial cells ಅಂತ ತಿಳ್ಕೊಂಡ್ರೆ, ಈ bacterial cells ಅಲ್ಲಿ genomic DNA ಇರುತ್ತಲ್ಲ, ಇದರ genomic DNA ಇರುತ್ತೆ. So, the DNA, that is the genetic material which was present in the cell. It is not bounded by any nuclear membrane, that is in a prokaryote. So, the region is called as nucleon. Along with this genomic DNA consisting of one of the extra chromosomal DNA which is called as plasmid. The bacterial cell which consisting of an extra chromosomal DNA which is small, circular, double-stranded extra chromosomal DNA that even undergoes self-replication. Replication ಅಂದ್ರೆ ಮಲ್ಟಿಪಲ್ ಕಾಪೀಸ್ ಫಾರ್ಮೇಷನ್ ಆಗುತ್ತೆ. DNA ರೆಪ್ಲಿಕೇಟ್ ಆಗಿ ಹೊಸ ಕಾಪೀಸ್ ಫಾರ್ಮೇಷನ್ ಆಗುತ್ತಲ್ಲ, ಅದೇ ತರ ಇವು ಕೂಡ ಏನಾಗುತ್ತೆ, ಸೆಲ್ಫ್ ರೆಪ್ಲಿಕೇಶನ್ ಅಲ್ಲಿ ಅಂಡರ್ಗೋ ಆಗುತ್ತೆ. ಸರಿನಾ? ಸೊ ದೀಸ್ ಆರ್ ಕಾಲ್ಡ್ ಆಸ್ ಪ್ಲಾಸ್ಮಿಡ್. ಸೊ ಈಗ ನಾವು ಜೆನೆಟಿಕ್ ಇಂಜಿನಿಯರಿಂಗ್ ಅಲ್ಲಿ ಎಕ್ಸ್ಟೆನ್ಸಿವ್ ಆಗಿ ಯೂಸ್ ಆಗುವಂತಹ ಪ್ಲಾಸ್ಮಿಡ್ ಯಾವುದು, ಅದರದ ಫೀಚರ್ಸ್ ಬಗ್ಗೆ ನೋಡೋಣ. ಸೊ ದ ಕಾಮನ್ಲಿ ಯೂಸ್ಡ್, extensively used the plasmid in an rDNA technology, that is on PBR322 ಅಂತ ಕರೀತೀವಿ. There is a PBR322. PBR322 features ಗಳನ್ನ ನೋಡೋಣ. ಓಕೆನಾ? So this is the diagrammatic structure of a plasmid name called as PBR322. ಇಲ್ಲಿ ಪ್ಲಾಸ್ಮಿಡ್ಸ್ ಡಿಫರೆಂಟ್ ಫಾರ್ಮ್ಸ್ ಅಲ್ಲಿ ಇದಾವೆ. ಅದಕ್ಕೆ ಎರಡು ಎಕ್ಸಾಂಪಲ್ಸ್ ಕೊಟ್ಟಿದ್ದಾರೆ. ಎಕ್ಸಾಂಪಲ್ ಫಾರ್ ಪ್ಲಾಸ್ಮಿಡ್ಸ್ PUC18 and PBR322. P ಸ್ಮಾಲ್ ಲೆಟರ್ ಇದೆ, UC ಕ್ಯಾಪಿಟಲ್ ಲೆಟರ್ ಇದೆ. ಸೊ PUC18 ಅಂದ್ರೆ P the plasmid, UC it is the region where it has been discovered. This plasmid has been discovered in University of California. University of California. So ಹಾಗಾಗಿ ಅದಕ್ಕೆ ನೇಮು PUC18 ಅಂತ ಇದೆ. The plasmid that has been discovered in the University of California, it is abbreviated as PUC18. Another one, PBR322. ನಾವು ಇಲ್ಲಿ ಡಯಾಗ್ರಾಮ್ ಬರೆದಿದ್ದೀವಿ, ಇದು PBR322 ಡಯಾಗ್ರಾಮ್. ಸೊ ಡಯಾಗ್ರಾಮೆಟಿಕ್ ರೆಪ್ರೆಸೆಂಟೇಷನ್ 2 ಮಾರ್ಕ್ಸ್ ಕೇಳ್ತಾರೆ, ವಿತ್ ಡಿಸ್ಕ್ರಿಪ್ಷನ್ 5 ಮಾರ್ಕ್ಸ್ ಇರುತ್ತೆ. PBR322 full form ಏನು? P it stands for a plasmid. BR it stands for the scientist who discovered. ಯಾವ ಸೈಂಟಿಸ್ಟ್ ಅದನ್ನ ಡಿಸ್ಕವರ್ ಮಾಡಿದ್ರು ಅವರ ನೇಮ್ ನ ಇಟ್ಟಿದ್ದಾರೆ. It is a B stands for Bolivar. R ಅಂದ್ರೆ Rodriguez. Rodriguez ಅಂತ ಕರೀತೀವಿ. So Bolivar and Rodriguez, these are the two scientists that extracted the PBR322. It has been named by the strain under the series number ತಗೊಂಡ್ರೆ 322 ಇರುತ್ತೆ. ಸೊ ಇದನ್ನ ನಾವು ಡಿಸ್ಕಷನ್ ಮಾಡ್ತಾ ಹೋಗ್ತೀವಿ. ಸೊ ಯಾವ್ದು ಸ್ಟ್ರಕ್ಚರ್ ಆಫ್ ಪ್ಲಾಸ್ಮಿಡ್ ಅಲ್ಲಿ PBR322 ಸ್ಟ್ರಕ್ಚರ್. ಸೊ ಸ್ಟ್ರಕ್ಚರ್ ಹೆಂಗಿದೆ ಅಂತ ನೋಡ್ಬಿಟ್ಟು ಇದ್ರ ಫೀಚರ್ಸ್ ಗಳನ್ನ ಡಿಸ್ಕ್ರಿಪ್ಷನ್ ಮಾಡ್ತಾ ಹೋಗೋಣ. ಇಟ್ ಇಸ್ ಅ ಡಬಲ್ ಸ್ಟ್ರಾಂಡೆಡ್, ಸರ್ಕ್ಯುಲರ್, ಡಬಲ್ ಸ್ಟ್ರಾಂಡೆಡ್ ಇದೆ, ಸರ್ಕ್ಯುಲರ್ ಇದೆ. ಇಟ್ ಕನ್ಸಿಸ್ಟಿಂಗ್ ಆಫ್ ರೀಜನ್, ದರ್ ಇಸ್ ಅನ್ ಆರಿಸೈಟ್ ಅಂತ ಇದೆ, ORI ಅಂತ ಬರೆದಿದ್ದೀವಿ. ಆರಿಸೈಟ್ ಒರಿಜಿನ್ ಆಫ್ ರೆಪ್ಲಿಕೇಶನ್ ಅಂತಾನೆ ಕರಿತೀವಿ. ಇಲ್ಲಿ ROP ಅಂತ ಇದೆ, ದ ರೀಜನ್ ವೇರ್ ದ ಪ್ರೋಟೀನ್ ಸಿಂಥಸಿಸ್ ಟೇಕ್ಸ್ ಪ್ಲೇಸ್. ಸೊ ಇಲ್ಲಿ ಸುತ್ತ ಬರ್ತಿರುವಂತಹವೆಲ್ಲ ಏನು ನಿಮಗೆ ಗೊತ್ತಾಗ್ತಿದೆ, ಅವು ದೇ ಆರ್ ದ ನೇಮ್ ಆಫ್ ರೆಸ್ಟ್ರಿಕ್ಷನ್ ಎನ್ಸೈಮ್ಸ್. ರೆಸ್ಟ್ರಿಕ್ಷನ್ ಎನ್ಸೈಮ್ಸ್ ಎಕ್ಸಾಂಪಲ್ ಕೊಟ್ಟಿದ್ದೀವಲ್ವಾ, PCOR1, HIND3, SAL1, BAC1 ಎಲ್ಲ ಎಕ್ಸಾಂಪಲ್ ಕೊಟ್ಟಿದ್ದೀವಿ, ಅವನ್ನೆಲ್ಲ ಮೆನ್ಷನ್ ಮಾಡಿ. ಇಲ್ಲಿ ಎರಡು ಕಡೆ AMP ಅದ್ರ ಮೇಲೆ R, TETR ಅಂತ. So it is a region which was showing resistant for antibiotics. ಯಾವ್ಯಾವ antibiotics? AMPR ಅಂದ್ರೆ it was showing resistant for ampicillin. Ampicillin, it is an antibiotic. TETR ಅಂದ್ರೆ it was showing resistant for tetracycline. ಒಂದು ಕಡೆ ampicillin, ಇನ್ನೊಂದು ಕಡೆ tetracycline resistant property ತೋರಿಸ್ತಾರೆ. ಸೊ ಇದು ಸ್ಟ್ರಕ್ಚರ್ ಆಯಿತು. ಈ ಸ್ಟ್ರಕ್ಚರ್ನ ಫೀಚರ್ಸ್ಗಳನ್ನ ಹೇಳ್ತಾ ಹೋಗೋಣ ಇವಾಗ. ಸೊ
ಸೊ ಫೀಚರ್ಸ್ ಆಫ್ ಬಯೋಟೆಕ್ನಾಲಜಿ ಅಂದರೆ ಫಸ್ಟ್ ಒನ್ ಆರಿಜಿನ್ ಆಫ್ ರೆಪ್ಲಿಕೇಶನ್ ಅಂತ ಬರ್ತದೆ. ವಾಟ್ ಈಸ್ ಮ್ಯಾನ್ ಬೈ ಆರಿಜಿನ್ ಆಫ್ ರೆಪ್ಲಿಕೇಶನ್? ದ ರೀಜನ್ ವೇರ್ ದ ರೆಪ್ಲಿಕೇಶನ್ ಸ್ಟಾರ್ಟ್ಸ್. ಎಲ್ಲಿ ರೆಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ ಆ ಜಾಗನ ಆರಿಜಿನ್ ಆಫ್ ರೆಪ್ಲಿಕೇಶನ್ ಅಂತ ಕರಿತೀವಿ. ಸೊ ದ ರೀಜನ್ ವೇರ್ ದ ರೆಪ್ಲಿಕೇಶನ್ ಸ್ಟಾರ್ಟ್ಸ್ ಅಂಡ್ ಎನಿ ಪೀಸ್ ಆಫ್ ದ DNA, if any piece of the DNA when it has been linked to this sequence, so it can be replicated within the host. ಈ ಒಂದು ಪರ್ಟಿಕ್ಯುಲರ್ ರೀಜನ್ ಅಲ್ಲಿ ನಾವು ಹೊಸ DNA ಇಂಟ್ರೊಡ್ಯೂಸ್ ಮಾಡಿದ್ದೀವಿ, ಆ ಹೊಸ DNA ಜೊತೆಗೆ ಏನಾಗುತ್ತದೆ ಸ್ಟಾರ್ಟ್ ಶೋಯಿಂಗ್ ರೆಪ್ಲಿಕೇಶನ್. ಸೊ ಈ ತರ ಇರುವಂತಹ ಪ್ಲಾಸ್ಮಿಡು ಈ ತರ ಇದೆ ಪ್ಲಾಸ್ಮಿಡು, ಈ ಪ್ಲಾಸ್ಮಿಡು ಈ ತರ ಡಿವೈಡ್ ಆಗ್ತಾ ಹೋಗುತ್ತೆ. ಸೊ ಈ ಕಾಣಿಸ್ತಿಲ್ಲ ಎರಡು ಈ ಎರಡೂ ಈ ತರ ಸಪ್ರೇಟ್ ಆಗುತ್ತೆ. ಸೊ ಇದು ಒರಿಜಿನ್ ಆಫ್ ರೆಪ್ಲಿಕೇಶನ್ ಇಂದಾನೆ ಸ್ಟಾರ್ಟ್ ಆಗೋದು. ರೆಪ್ಲಿಕೇಶನ್ ಆಗುವಾಗ ಏನ್ ಮಾಡುತ್ತೆ, ನಾವು ಇಂಟ್ರೊಡ್ಯೂಸ್ ಮಾಡಿರುವಂತಹ ಹೊಸ ಜೀನ್ ಜೊತೆಗೆ ಅದು ರೆಪ್ಲಿಕೇಟ್ ಆಗುತ್ತೆ. ದ ರೀಜನ್ ವೇರ್ ದ ರೆಪ್ಲಿಕೇಶನ್ ಸ್ಟಾರ್ಟ್ ಇಸ್ ಅ ರೀಜನ್ ಆಫ್ origin of replication. So where any piece of the DNA when it has been linked to this sequence, it can be replicated within the host. For to make a multiple copies of desired gene, we are using the vector. Desired gene ನಮಗೆ ಮಲ್ಟಿಪಲ್ ಕಾಪೀಸ್ ಬೇಕು ಅಂದ್ರೆ ನಾವು ಅದನ್ನ ಏನು ಯೂಸ್ ಮಾಡ್ತಿದ್ದೀವಿ, ವೆಕ್ಟರ್ಸ್ ನ ಯೂಸ್ ಮಾಡ್ತಿದ್ದೀವಿ. ಹಾಗಾಗಿ ಒರಿಜಿನ್ ಆಫ್ ರೆಪ್ಲಿಕೇಶನ್ it is a region which is helpful for making a multiple copies of a desired gene ಅಂತ ಕರೀತೀವಿ. ಸೊ ಇದು ಫಸ್ಟ್ ಫೀಚರ್ और PBR 323 ಫಸ್ಟ್ ಒಂದು ಏನು ಆರಿಜಿನ್ ಆಫ್ ರೆಪ್ಲಿಕೇಶನ್. ಸೆಕೆಂಡ್ ಒಂದು ಬರ್ಕೊಳ್ಳಿ ಸೆಲೆಕ್ಟಬಲ್ ಮಾರ್ಕರ್ಸ್ ಅಂತ. ಸೊ ಸೆಕೆಂಡ್ ಒನ್ ದಟ್ ಈಸ್ ಸೆಲೆಕ್ಟಬಲ್ ಮಾರ್ಕರ್ಸ್. ಸೊ ವಾಟ್ ಇಸ್ ದ ಇಂಪಾರ್ಟೆನ್ಸ್ ಆಫ್ ಪ್ರೆಸೆನ್ಸ್ ಆಫ್ ಸೆಲೆಕ್ಟಬಲ್ ಮಾರ್ಕರ್ಸ್? ಸೊ ಇದರಲ್ಲಿ ಸೆಲೆಕ್ಟಬಲ್ ಮಾರ್ಕರ್ಸ್ ಅಂತ ಕನ್ಸಿಡರೇಷನ್ ತಗೊಂಡ್ರೆ ದಟ್ ಈಸ್ ಆಂಫಿಸಿಲಿನ್ ಮತ್ತೆ ಟೆಟ್ರಾಸೈಕ್ಲಿನ್ ರೆಸಿಸ್ಟೆಂಟ್ ಜೀನ್ ಅಂತ ಇದೆಯಲ್ಲ, ಏನು ಆಂಫಿಸಿಲಿನ್ ಮತ್ತೆ ಟೆಟ್ರಾಸೈಕ್ಲಿನ್ ದೀಸ್ ಆರ್ ದ ಆಂಟಿಬಯೋಟಿಕ್ಸ್. ಆಂಟಿಬಯೋಟಿಕ್ಸ್ ರೆಸಿಸ್ಟೆಂಟ್ ಪ್ರಾಪರ್ಟಿ ಹೊಂದಿರುವಂತಹ ನಾವು ಸೆಲೆಕ್ಟಬಲ್ ಮಾರ್ಕರ್ಸ್ ಅಂತ ಮೆನ್ಷನ್ ಮಾಡ್ತಿದ್ದೀವಿ. ಸೊ ಸೆಲೆಕ್ಟಬಲ್ ಮಾರ್ಕರ್ಸ್ ಹೆಲ್ಪ್ಫುಲ್ ಟು ಐಡೆಂಟಿಫೈ ಅಂಡ್ ಎಲಿಮಿನೇಟ್ ದ ನಾನ್ ಟ್ರಾನ್ಸ್ಫಾರ್ಮೆಂಟ್ಸ್ ಅಂಡ್ ಪರ್ಮಿಟಿಂಗ್ ದ ಗ್ರೋತ್ ಆಫ್ ಟ್ರಾನ್ಸ್ಫಾರ್ಮೆಂಟ್ಸ್. ಟ್ರಾನ್ಸ್ಫಾರ್ಮೆಂಟ್ಸ್ ಅಂದ್ರೆ ಏನು, ನಾನ್ ಟ್ರಾನ್ಸ್ಫಾರ್ಮೆಂಟ್ಸ್ ಇದೆ. ಈಗ ಪ್ಲಾಸ್ಮಿಡ್ ಇದೆ, ಈ ಪ್ಲಾಸ್ಮಿಡ್ಗೆ ಹೊಸ ಜೀನ್ ಇಂಟ್ರೊಡ್ಯೂಸ್ ಮಾಡಿರ್ತೀವಿ, ಅವಾಗ ಪ್ಲಾಸ್ಮಿಡ್ ಏನಾಗುತ್ತೆ ಟ್ರಾನ್ಸ್ಫಾರ್ಮೆಂಟ್ಸ್ ಆಗುತ್ತೆ. So which was a plasmid which was consisting any desired gene. ಹೊಸ ಜೀನ್ ನಾವು ಇಂಟ್ರೊಡ್ಯೂಸ್ ಮಾಡೇ ಇಲ್ಲ, ಅವು ನಾನ್ ಟ್ರಾನ್ಸ್ಫಾರ್ಮೆಂಟ್ಸ್ ಆಗುತ್ತೆ. For this reason, the selectable markers helpful to distinguish the plasmids which are transformants and which are non-transformants. So here it is helpful to identify and eliminate the non-transformants. Non-transformants na avashyakate illa hangage adana eliminate ಮಾಡ್ತೀವಿ. And it is helpful for permitting the growth of transformants. And transformants ಬೆಳೆಯೋಕೆ ದಾರಿ ಮಾಡ್ಕೊಡ್ತೀವಿ. So next it was showing a resistant for antibiotics. ಯಾವ antibiotics ಗೆ resistant property ತೋರಿಸುತ್ತೆ ಅಂದ್ರೆ ampicillin, chloramphenicol, tetracycline or kanamycin etc. ampicillin, tetracycline, chloramphenicol and kanamycin ಈ ತರ ಇರುವಂತಹ ಆಂಟಿಬಯೋಟಿಕ್ ಆಂಟಿಬಯೋಟಿಕ್ಸ್ಗೆ ರೆಸಿಸ್ಟೆಂಟ್ ಜೀನ್ ಆಗಿ ವರ್ಕ್ ಆಗುತ್ತೆ. ಇಟ್ ಆಲ್ಸೋ ದಿ ಲೆಫ್ಟ್ ಸೈಡ್, ನಮ್ಮ ಲೆಫ್ಟ್ ಸೈಡ್ಗೆ ಆಂಫಿಸಿಲಿನ್ ರೆಸಿಸ್ಟೆಂಟ್ ಇದೆ, ಆ ಕಡೆಗೆ ಟೆಟ್ರಾಸೈಕ್ಲಿನ್ ರೆಸಿಸ್ಟೆಂಟ್ ಇದೆ. ಸೊ ಹಂಗಾಗಿ ದ ಆಂಟಿಬಯೋಟಿಕ್ ರೆಸಿಸ್ಟೆಂಟ್ ಜೀನ್ ದೇ ಆರ್ ದ ಸೆಲೆಕ್ಟಬಲ್ ಮಾರ್ಕರ್ಸ್. ಸೊ ಇಟ್ ಈಸ್ ಕಾಮನ್ಲಿ ನಾರ್ಮಲ್ ಆಗಿ ಇರುವಂತಹ ಈಕ್ವಲೈ ಬ್ಯಾಕ್ಟೀರಿಯಾದಿಂದ ಎಕ್ಸ್ಟ್ರಾಕ್ಟ್ ಮಾಡಿರೋದು, ನಾರ್ಮಲ್ ಪ್ಲಾಸ್ಮಿಡ್ಸ್ ಎಕ್ಸ್ಟ್ರಾಕ್ಟ್ ಮಾಡಿರ್ತೀವಲ್ವ, ದೇ ಆರ್ ನಾಟ್ ಶೋಯಿಂಗ್ ರೆಸಿಸ್ಟೆಂಟ್ ಫಾರ್ ದ ಆಂಟಿಬಯೋಟಿಕ್ಸ್. But the plasmid that have been generated artificially, it has been designed in a way such to show a resistant property for antibiotics. ನಾವೇ ರೆಡಿ ಮಾಡಿರೋದ್ರಿಂದ ಅವೇನು ತೋರಿಸುತ್ತೆ, ಆಂಟಿಬಯೋಟಿಕ್ಗೆ ರೆಸಿಸ್ಟೆಂಟ್ ಪ್ರಾಪರ್ಟಿನ ತೋರಿಸುತ್ತೆ. ಸೊ ಹಂಗಾಗಿ ಇದು ಸೆಕೆಂಡ್ ಪಾಯಿಂಟ್, ಸೆಲೆಕ್ಟಬಲ್ ಮಾರ್ಕರ್ಸ್. So it is helpful to distinguish the plasmids which are transformants and which are non-transformants, and easily it can helpful for identifying and eliminate the non-transformants and allowing the growth and allowing or permitting the growth of transformants. So it was showing a resistant for antibiotics like ampicillin, chloramphenicol, tetracycline or kanamycin. So where the normal plasmids, so they are in the which are present in an E. coli bacteria, they are not showing any resistant property over the antibiotics. So ಇಷ್ಟು ಮೂರು ಆಯಿತು. ಸೊ ನೆಕ್ಸ್ಟ್ ಒನ್ ಕ್ಲೋನಿಂಗ್ ಸೈಟ್ಸ್ ಅಂತ ಬರ್ತೀವಿ, ಥರ್ಡ್ ಒನ್. ಸೊ ನೆಕ್ಸ್ಟ್ ಪಾಯಿಂಟ್ ದಟ್ ಈಸ್ ಥರ್ಡ್ ಕ್ಲೋನಿಂಗ್ ಸೈಟ್. ಕ್ಲೋನಿಂಗ್ ಅಂದರೆ ಮಲ್ಟಿಪ್ಲಿಕೇಶನ್. ಸೊ ಮಲ್ಟಿಪ್ಲಿಕೇಶನ್ ಆಗ್ತಂದ್ರೆ ಏನು ಮಲ್ಟಿಪ್ಲಿಕೇಶನ್ ಆಗಬೇಕು, ಡಿಸೈರ್ಡ್ ಜೀನ್ ಮಲ್ಟಿಪ್ಲೈ.
ಸೊ ಡಿಸೈರ್ಡ್ ಜೀನ್ ಮಲ್ಟಿಪ್ಲೈ ಆಗಬೇಕಂದ್ರೆ ಆ ಮಲ್ಟಿಪ್ಲೈ ಆಗುವಂತಹ ಜಾಗಕ್ಕೆ ನಾವು ಅದನ್ನು ಇಂಟ್ರೊಡ್ಯೂಸ್ ಮಾಡಬೇಕು, ಹೌದಲ್ವಾ? ಸೊ ದಿಸ್ ಇಸ್ ಅ ರೀಜನ್ ವೇರ್ ದ ಡಿಸೈರ್ಡ್ ಜೀನ್ ಆರ್ ಇಂಟ್ರೊಡ್ಯೂಸ್ಡ್. ಕ್ಲೋನಿಂಗ್ ಸೈಟ್ ಇಸ್ ಅ ರೀಜನ್ ವೇರ್ ದ ಡಿಸೈರ್ಡ್ ಜೀನ್ಸ್ ಆರ್ ಇಂಟ್ರೊಡ್ಯೂಸ್ಡ್. ಇಲ್ಲೇನು ತೋರಿಸ್ತಿದೆ, ಆಂಫಿಸಿಲಿನ್ ಮತ್ತು ಟೆಟ್ರಾಸೈಕ್ಲಿನ್. ಸೊ ಇದು ರೆಸಿಸ್ಟೆಂಟ್ ಜೀನ್, ಆಂಟಿಬಯೋಟಿಕ್ ರೆಸಿಸ್ಟೆಂಟ್ ಜೀನ್ ಪ್ರಾಪರ್ಟಿ. ಸೊ ಅಲ್ಲಿಗೆ ನಾವು ಡಿಸೈರ್ಡ್ ಜೀನ್ ಇಂಟ್ರೊಡ್ಯೂಸ್ ಮಾಡ್ತೀವಿ ಬೈ ಯೂಸಿಂಗ್ ಆನ್ ರೆಸ್ಟ್ರಿಕ್ಷನ್ ಎಂಜೈಮ್ಸ್. Recognition site for commonly used restriction enzyme where the alien DNA was linked. So where the ligation is done in one of the two antibiotic resistant gene anta bande. Ligation, that means a join. By using restriction enzyme, niಮಗೆ ಗೊತ್ತಿದೆ ಫಂಕ್ಷನ್. ರೆಸ್ಟ್ರಿಕ್ಷನ್ ಎಂಜೈಮ್ ಏನು ಮಾಡುತ್ತೆ, ಕ್ಲೀವಿಂಗ್ ಟು ಡಬಲ್ ಸ್ಟ್ರಾಂಡೆಡ್ DNA. ಸೊ ಈ ಕ್ಲೀವ್ ಎಲ್ಲಿ ಮಾಡುತ್ತೆ, ಇಲ್ಲೆಲ್ಲ ರೆಸ್ಟ್ರಿಕ್ಷನ್ ಎಂಜೈಮ್ಸ್ ಇದಲ್ಲ, ಇಟ್ ಕನ್ಸಿಸ್ಟಿಂಗ್ ಆಫ್ ಅ ಡಿಫರೆಂಟ್ restriction enzyme. If the different restriction enzyme, it cleaves the double stranded DNA, it forms a numerous fragments. If the numerous fragments have been obtained, the linking of foreign DNA, it becomes RDNA technology ಸ್ವಲ್ಪ ಕಾಂಪ್ಲಿಕೇಶನ್ಸ್ ಆಗುತ್ತೆ. ಸೊ ಹಂಗಾಗಿ ಎಲ್ಲಿ ರೆಪ್ಲಿಕೇಶನ್ ಆಗುತ್ತೆ, ಎಲ್ಲಿ ರೆಸ್ಟ್ರಿಕ್ಷನ್ ಎಂಜೈಮ್ ಕ್ಲೀವ್ ಮಾಡುತ್ತೆ ಅಂದರೆ ಎಲ್ಲಿ ಆಂಟಿಬಯೋಟಿಕ್ ರೆಸಿಸ್ಟೆಂಟ್ ಜೀನ್ ಇರುತ್ತೆ, ಇಲ್ಲಿ ಆಂಟಿಬಯೋಟಿಕ್ ರೆಸಿಸ್ಟೆಂಟ್ ಜೀನ್ ಇದಾವಲ್ವ ಅಂತಹ ಜಾಗದಲ್ಲಿ ಮಾತ್ರ ಏನು ಮಾಡುತ್ತೆ, ಕ್ಲೋನಿಂಗ್ ಸೈಟ್ಸ್ ಆಗ್ತದೆ. Cloning site is a recognition site where the desired gene are introduced. ಇದು ಆಂಫಿಸಿಲಿನ್, ಇದು ಕ್ಲೋನಿಂಗ್ ಸೈಟ್, ಇದು ಕ್ಲೋನಿಂಗ್ ಸೈಟ್. ಈ ಜಾಗದಲ್ಲಿ ಏನಾಗುತ್ತೆ, ರೆಸ್ಟ್ರಿಕ್ಷನ್ ಎಂಜೈಮ್ ಬಂದು ಕ್ಲೀವ್ ಮಾಡುತ್ತೆ. ಕ್ಲೀವ್ ಮಾಡಿದ ಮೇಲೆ ನಾವು ಅದ್ರ ಜಾಗದಲ್ಲಿ ಡಿಸೈರ್ಡ್ DNA ಇಂಟ್ರೊಡ್ಯೂಸ್ ಮಾಡಿದ್ವಿ ಬೈ ಲೈಗೇಷನ್. ನಾವು ದಟ್ ಪ್ಲಾಸ್ಮಿಡ್ ಇಟ್ ಬಿಕಮ್ ಅ ಟ್ರಾನ್ಸ್ಫಾರ್ಮ್ಡ್ ಪ್ಲಾಸ್ಮಿಡ್. ಅರ್ಥ ತಿಳ್ಕೊಂಡಿದ್ದೀವಿ. ಸೊ ಹಿಯರ್ ಕ್ಲೋನಿಂಗ್ ಸೈಟ್ ಅಂದರೆ ಇಸ್ ಅ ರೀಜನ್ ವೇರ್ ದ ಡಿಸೈರ್ಡ್ ಜೀನ್ ಆರ್ ಇಂಟ್ರೊಡ್ಯೂಸ್ಡ್. So by recognition site for commonly used restriction enzyme where the alien DNA were linked. So ligation is done in one of the two antibiotic resistant gene, maybe ampicillin or tetracycline. Ampicillin ಹತ್ರ ನಾವು ಹೊಸ ಜೀನ್ ಇಂಟ್ರೊಡ್ಯೂಸ್ ಮಾಡಬಹುದು ಅಥವಾ ಟೆಟ್ರಾಸೈಕ್ಲಿನ್ ಹತ್ರ ನಾವು ಇಂಟ್ರೊಡ್ಯೂಸ್ ಮಾಡ್ತೀವಿ. ಈಗ ಇಂಟ್ರೊಡ್ಯೂಸ್ ಮಾಡಿದ್ವಿ ಅನ್ಕೋಣ, ಏನಾಗುತ್ತೆ ಅಲ್ಲಿ ಪ್ರೋಸೆಸ್. ಸೊ ಈಗ ಡಿಸೈರ್ಡ್ ಜೀನ್ it has been introduced into a cloning site. Now that plasmid is called as transformant plasmids. So this transformant plasmid, it was showing resistance for if the desired gene are introduced into an ampicillin resistant gene. The ampicillin resistant gene ಅಂದ್ರೆ ನಾವು ಹೊಸ gene introduce ಮಾಡಿದ್ದೀವಿ ಅನ್ಕೋಣ. So now that region it become inactivated. ಅಂದ್ರೆ ampicillin resistant ತೋರಿಸುವಂತಹ gene inactivate ಆಗುತ್ತೆ. ಬಟ್ when this ಈಗ ಹೊಸ ಜೀನ್ ಇಂಟ್ರೊಡ್ಯೂಸ್ ಮಾಡಿದ ತಕ್ಷಣ ಇದೇನಾಯ್ತಪ್ಪ, ಟ್ರಾನ್ಸ್ಫಾರ್ಮೆಂಟ್ಸ್ ಆಯ್ತಲ್ವ. ನಾವು ಇಟ್ ವಾಸ್ ಶೋಯಿಂಗ್ ರೆಸಿಸ್ಟೆಂಟ್ ಫಾರ್ ಟೆಟ್ರಾಸೈಕ್ಲಿನ್, ನಾಟ್ ಫಾರ್ ಆಂಫಿಸಿಲಿನ್. ಅರ್ಥ ಆಗ್ತದೆ ಅನ್ಕೊಂಡಿದ್ದೀನಿ. ಇಫ್ ದ ಡಿಸೈರ್ಡ್ ಜೀನ್ ಆರ್ ಇಂಟ್ರೊಡ್ಯೂಸ್ಡ್ ಇನ್ ಟು ದ ಆಂಟಿಬಯೋಟಿಕ್ ರೆಸಿಸ್ಟೆಂಟ್ ಜೀನ್, ಆಂಟಿಬಯೋಟಿಕ್ ರೆಸಿಸ್ಟೆಂಟ್ ಜೀನ್ ಇರೋ ಕಡೆ ಹೊಸ ಜೀನ್ನ ಇಂಟ್ರೊಡ್ಯೂಸ್ ಮಾಡಿದ್ದೀವಿ, ದಿಸ್ was showing resistant for tetracycline, not for ampicillin, because due to the insertion. So here selection of transformants by one antibiotic resistant gene. Transformants na one antibiotic resistant gene hatra introduce ಮಾಡಿದ್ವಿ. Other gene get inactivated due to insertion. ಅಲ್ಲಿ ಹೊಸ ಇಂಟ್ರೊಡ್ಯೂಸ್ ಮಾಡಿರುವಂತಹ ಜಾಗ ಏನಾಗುತ್ತೆ, ಇನ್ಆಕ್ಟಿವೇಟ್ ಆಗುತ್ತೆ ಡ್ಯೂ ಟು ಇನ್ಸರ್ಷನ್. ಇಂಟ್ರೊಡ್ಯೂಸ್ ಮಾಡಿರೋದಕ್ಕೆನೆ. ಈಗ ಅಕಸ್ಮಾತ್ ಹೊಸ ಜೀನ್ ನಾವು ಇಲ್ಲಿಗೆ ಇಂಟ್ರೊಡ್ಯೂಸ್ ಮಾಡಿದ್ವಿ. Now this plasmid was showing resistant for ampicillin, not for tetracycline. Now the tetracycline resistant gene it get inactivated due to the insertion. So that process. So ಇಲ್ಲಿ insertion ಮಾಡಬೇಕಾದ್ರೆ ಹೊಸ ಜೀನ್ ಇಂಟ್ರೊಡ್ಯೂಸ್ ಮಾಡಬೇಕಾದ್ರೆ so we are introducing one of the enzymatic composition that is called as beta galactosidase gene. Beta galactosidase gene ಇರುತ್ತೆ, ಅದನ್ನ ಇಂಟ್ರೊಡ್ಯೂಸ್ ಮಾಡ್ತೀವಿ. ಇಟ್ ಇಸ್ ಅನ್ ಎಂಜೈಮ್ಯಾಟಿಕ್ ಜೀನ್. ಸೊ ಬೀಟಾ ಗ್ಯಾಲಕ್ಟೋಸಿಡೇಸ್ ಕೂಡ ಇಲ್ಲಿ ರೆಸಿಸ್ಟೆಂಟ್ ಪ್ರಾಪರ್ಟಿಯನ್ನು ಡಿಸ್ಟಿಂಗ್ವಿಷ್ ಮಾಡೋಕ್ಕೆ ಕೂಡ ಹೆಲ್ಪ್ ಮಾಡ್ಕೊಳುತ್ತೆ. ಸೊ ಈಗ ದಿಸ್ ಎಂಜೈಮ್ ಗೆಟ್ ಇನ್ಆಕ್ಟಿವೇಟೆಡ್. ಈಗ ಇಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ದೀರಿ ಹೊಸ ಜೀನು, ಅದ್ರ ಜೊತೆಗೆ ಏನಾಯಿತು, ಹೊಸ ಜೀನ್ ಇಂಟ್ರೊಡ್ಯೂಸ್ ಮಾಡಿದಾಗ ಅಲ್ಲಿ ಇನ್ಆಕ್ಟಿವೇಟ್ ಆಗೋಕ್ಕೆ ಕಾರಣ ಬೀಟಾ ಗ್ಯಾಲಕ್ಟೋಸಿಡೇಸ್ ಜೀನ್ ಕೂಡ ಇನ್ಆಕ್ಟಿವೇಟ್ ಆಗುತ್ತೆ. ದಟ್ ಈಸ್ ಕಾಲ್ಡ್ ಆಸ್ insertional inactivation. Insertional inactivation ಅಂತ ಕರೀತಾರೆ. ಸೊ
ಸೊ ನಾವು ಈಗ ಪ್ಲಾಸ್ಮಿಡ್ ಟ್ರಾನ್ಸ್ಫಾರ್ಮೆಂಟ್ಸ್ ಹೌದು ಅಲ್ವೋ ನಾವು ಕ್ಲಾಸಿಫೈ ಮಾಡಬೇಕು. ಸೊ ಇಟ್ ಕ್ಯಾನ್ ಬಿ ಡಿಸ್ಟಿಂಗ್ವಿಶ್ಡ್ ಬೈ ದ ಹೆಲ್ಪ್ ಆಫ್ ಕ್ರೋಮೋಜೆನಿಕ್ ಸಬ್ಸ್ಟೆನ್ಸ್. ಕ್ರೋಮೋಜೆನಿಕ್ ಸಬ್ಸ್ಟೆನ್ಸ್. ಕ್ರೋಮೋಜೆನಿಕ್ ಅಂದರೆ ಕಲರಿಂಗ್ ಏಜೆಂಟ್. ಸೊ ಯಾವ ಪ್ಲಾಸ್ಮಿಡ್ಸ್ಗಳು ಕಲರ್ ತಗೊಂಡಿದೆ, ಯಾವ ಕಲರ್ ತಗೊಂಡಿಲ್ಲ ಅನ್ನೋದ್ರ ಬೇಸಿಸ್ ಮೇಲೆ ದೇ ಕ್ಯಾನ್ ಬಿ ಡಿಸ್ಟಿಂಗ್ವಿಶ್ಡ್ ಇಂಟು transformants and non-transformants. The transformants with a resistant gene which was consisting of desired gene, they are showing resistant for one of the particular antibiotics. ಒಂದು ಆಂಟಿಬಯೋಟಿಕ್ಸ್ ಮಾತ್ರ ಅದು ಏನು ಮಾಡುತ್ತೆ ರೆಸಿಸ್ಟೆಂಟ್ ತೋರಿಸುತ್ತೆ, ಇನ್ನೊಂದು ಕಡೆ ಇಂಟ್ರೊಡ್ಯೂಸ್ ಮಾಡಿದ್ರೆ ಪಕ್ಕ ಇರೋದಕ್ಕೆ ರೆಸಿಸ್ಟೆಂಟ್ ತೋರಿಸುತ್ತೆ, ಆ ಜಾಗದಲ್ಲಿ ತೋರಿಸಲ್ಲ. ಇದನ್ನು ನಾವು ಇನ್ಸರ್ಷನಲ್ ಇನ್ಆಕ್ಟಿವೇಶನ್ ಪ್ರೋಸೆಸ್ ಅಂತ ಕರಿತೀವಿ. ಸೊ ಇಷ್ಟು ನೆಕ್ಸ್ಟ್ ಪಾಯಿಂಟ್. ಸೊ ನೆಕ್ಸ್ಟ್ ಪಾಯಿಂಟ್, the vectors for cloning genes in plants and animals. ಪ್ಲಾಂಟ್ಸ್ ಮತ್ತು ಅನಿಮಲ್ಸ್ ಅಲ್ಲಿ ಯೂಸ್ ಮಾಡುವಂತಹ ವೆಕ್ಟರ್ಸ್ಗಳು. ಇದು 1 ಮಾರ್ಕಲ್ಲೂ ಕೇಳ್ತಾರೆ, 2 ಮಾರ್ಕಲ್ಲೂ ಕ್ವಶನ್ಸ್ ಕೇಳ್ತಾರೆ, ಅದರಲ್ಲೇ ಬರೀಬೇಕಾಗುತ್ತೆ. ಸೊ ಪ್ಲಾಂಟ್ಸ್ ಅಲ್ಲಿ ನಾವು ಯೂಸ್ ಮಾಡುವಂತಹ ವೆಕ್ಟರ್ ಯಾರಾಗುತ್ತೆ TI ಪ್ಲಾಸ್ಮಿಡ್. TI it stands for tumor inducing plasmids. Tumor inducing plasmids. The tumor inducing plasmid assumption bರ್ತದೆ. This TI plasmid has been extracted from a microbe called as Agrobacterium tumefacium. Agrobacterium tumefacium ಅನ್ನುವಂಥ ಮೈಕ್ರೋಬ್ ಇಂದ ಎಕ್ಸ್ಟ್ರಾಕ್ಟ್ ಮಾಡ್ತಾರೆ. So this Agrobacterium tumefacium, it was affecting the roots of dicotyledonous plants. It was altering the normal cells into cancerous cells. ನಾರ್ಮಲ್ ಸೆಲ್ಸ್ನ ಕ್ಯಾನ್ಸರಸ್ ಸೆಲ್ಸ್ ಆಗಿ ಕನ್ವರ್ಟ್ ಮಾಡುತ್ತೆ. ಯಾವುದು Agrobacterium tumefacium. From that microbe, the TI plasmid has been extracted. This TI plasmid has been utilized as a vector to transfer the desired gene in a plants. Plants ಅಲ್ಲಿ desired gene ಇಂಟ್ರೊಡ್ಯೂಸ್ ಮಾಡೋಕ್ಕೆ ಇವನ್ನ ಯೂಸ್ ಮಾಡ್ತೀವಿ. ಬಟ್ ನಮ್ಗೆ ಇಲ್ಲಿ ಒಂದು ಡೌಟ್ ಬಂತು. It is a tumor inducing. It was causing a cancer. But here, the pathogenic property has been deactivated. Only the multiplication property has been induced. ಅದರಲ್ಲಿ ಈಗ ಕ್ಯಾನ್ಸರ್ ಸೆಲ್ ಫಾಸ್ಟ್ ಆಗಿ ಸ್ಪ್ರೆಡ್ ಆಗುತ್ತೆ, ಹೌದಲ್ವಾ? ಹಂಗಾಗಿ ಮಲ್ಟಿಪಲ್ ಕಾಪಿ ಮಾಡೋದಕ್ಕೆ ಪ್ರಾಪರ್ಟಿನ ಉಳಿಸ್ಕೊಂಡು ಅದ್ರದ್ದು ಪ್ಯಾಥೋಜೆನಿಕ್ ಪ್ರಾಪರ್ಟಿನ ಏನು ಮಾಡಿರ್ತಾರೆ, ಡಿಆಕ್ಟಿವೇಟ್ ಮಾಡಿರ್ತಾರೆ. ಸೊ ಹಂಗಾಗಿ TI ಪ್ಲಾಸ್ಮಿಡ್ನ ಯೂಟಿಲೈಸ್ ಮಾಡ್ತೀವಿ. ಸೊ ಅನಿಮಲ್ಸ್ ಅಲ್ಲಿ ಯೂಸ್ ಮಾಡೋದು ಯಾವುದಂದ್ರೆ ರೆಟ್ರೋವೈರಸ್. ನಮಗೆ ರೆಟ್ರೋವೈರಸ್ ಅಂತ ನೀವು ಕೇಳಿದ ತಕ್ಷಣ HIV ನಲ್ಲಿ ಬರುತ್ತೆ. ಸೊ ಇಟ್ ಕಾಸಸ್ ಆನ್ ಡಿಸೀಸ್ ಕಾಲ್ಡ್ AIDS. ಹೌದಾ? ಇನ್ಫೆಕ್ಷಿಯಸ್ ಏಜೆಂಟ್ ಅಂದರೆ ವೈರಸ್ ಇದೆ. ಬಟ್ ದಿಸ್ ರೆಟ್ರೋವೈರಸ್ಸು ಅನಿಮಲ್ಸ್ ಅಲ್ಲಿ ಡಿಸೀಸ್ ಕಾಸಿಂಗ್ ಪ್ರಾಪರ್ಟಿ, ಪ್ಯಾಥೋಜೆನಿಕ್ ಪ್ರಾಪರ್ಟಿನ ಡಿಆಕ್ಟಿವೇಟ್ ಮಾಡಿ ಇಲ್ಲಿ ಮಲ್ಟಿಪ್ಲಿಕೇಶನ್ ಪ್ರಾಪರ್ಟಿ ಮಾತ್ರ ಇಂಡ್ಯೂಸ್ ಮಾಡ್ತಾ ಹೋಗ್ತಾರೆ. ಇಲ್ಲಿ ವಾಟ್ ಆರ್ ರೆಟ್ರೋವೈರಸ್ ಅಂತ ಒಂದ್ಸತಿ ಕ್ವಶನ್ ಕೇಳಿದ್ರು ಪ್ರಿಪರೇಟರಿಗೆ. ಸೊ ಏನು ರೆಟ್ರೋವೈರಸ್ ಇಲ್ಲಿ 2 ಥರ ಬಂದ್ಬಿಡುತ್ತೆ ನಮ್ಮ ಮೈಂಡಲ್ಲಿ. ರೆಟ್ರೋವೈರಸ್ ಇಟ್ ಇಸ್ ಅ ಪ್ಯಾಥೋಜನ್ ವಿಚ್ ವಾಸ್ ಕಾಸಿಂಗ್ ಆನ್ ಡಿಸೀಸ್, ಏಜ್ ಡಿಸೀಸ್ ಥ್ರೂ ಆನ್ HIV ಅಂತ ಕಲ್ತ್ಬಿಡ್ತೀವಿ, ಹೌದಲ್ವಾ? ಅದೇ ಥರ ಇನ್ನೊಂದು ಆನ್ಸರ್ ಏನು ಬರುತ್ತೆ, ರೆಟ್ರೋವೈರಸ್ ಇಟ್ ಇಸ್ ಅ ವೆಕ್ಟರ್ ಯೂಸ್ ಟು ಟ್ರಾನ್ಸ್ಫರ್ ದ ಡಿಸೈರ್ಡ್ ಜೀನ್ ಇನ್ ಅನಿಮಲ್ಸ್. ಸೊ ಹಾಗಾಗಿ 2 ಆನ್ಸರು ನೀವು ಬರೀಬೇಕಾಗುತ್ತೆ. ಸೊ ಅಂದರೆ ಅಲ್ಲಿ ಕ್ವಶನ್ ಕೇಳೋ ಮೆಥಡ್ ಯಾವುದು ಅಂತ ನೀವು ನೋಡ್ಕೋಬೇಕು. ರೆಟ್ರೋವೈರಸ್ಸು ಜೆನೆಟಿಕ್ ಇಂಜಿನಿಯರಿಂಗ್ ಈ ಪ್ರೋಸೆಸ್ಸಲ್ಲಿ ಅನಿಮಲ್ಸಲ್ಲಿ ಯೂಸ್ ಮಾಡುವಂತಹ ವೆಕ್ಟರ್ ಯಾವುದು ಅಂತ ಸ್ಪೆಸಿಫಿಕ್ ಆಗಿ ಹೇಳಿದ್ರೆ ಈ ಥರ ಮೆನ್ಷನ್ ಮಾಡಬೇಕಾಗುತ್ತೆ. ಸೊ ಇಷ್ಟು ಪ್ಲಾಸ್ಮಿಡ್ಸ್ ಬಗ್ಗೆ. ಪ್ಲಾಸ್ಮಿಡ್ಸ್, these are acts like a cloning vectors. They are helpful to transfer the desired gene in from one organism to another organism. The plasmids are the small circular double-stranded extra chromosomal DNA. So where the features of PBR322. Plasmids get example ಕೊಟ್ಟಿದ್ದೀವಿ PUC18 and PBR322. PBR322 structure ಬರ್ದಿದ್ದೀವಿ. So it consisting of first origin of replication, the region where the replication starts. Selectable markers helpful to distinguish transformants and non-transformants by the help of an antibiotic resistant gene. Cloning site, the region where the desired gene are introduced. If the desired gene are introduced in a particular antibiotic resistant gene, it was showing an insertional inactivation process. They can be distinguished by the help of an chromogenic substance. The vectors used in plants or TI plasmid extracted from Agrobacterium tumefacium. The vectors used in animals are the retrovirus. ಸೊ ಇಷ್ಟು ಪ್ರಾಪರ್ಟಿ ಆದಮೇಲೆ ಇಲ್ಲಿಗೆ ಎಷ್ಟು 3 ಟೂಲ್ಸ್ಗಳನ್ನ ಓದಿದೆ. ಸೊ ನೆಕ್ಸ್ಟ್ 4th ಟೂಲ್ ಓದೋಣ, ಹೋಸ್ಟ್.
ಕಾಂಪಿಟೆಂಟ್ ಹೋಸ್ಟ್ ಅಂತ ಬರ್ಬೋದು. ಸೊ ನೆಕ್ಸ್ಟ್ ಒನ್ ದಟ್ ಈಸ್ ಅ ಕಾಂಪಿಟೆಂಟ್ ಹೋಸ್ಟ್. ಫೋರ್ತ್ ಟೂಲ್ ಕಾಂಪಿಟೆಂಟ್ ಹೋಸ್ಟ್. ಹೋಸ್ಟ್ ಅಂದರೆ ಸೊ ಇಟ್ ಈಸ್ ಅನ್ ಆರ್ಗಾನಿಸಮ್ where when the desired gene along with the vectors has been introduced, it start multiplying. So ಇಲ್ಲಿ ಪರ್ಟಿಕ್ಯುಲರ್ ಆಗಿ ನಾವು ಮೆನ್ಷನ್ ಮಾಡ್ತಾ ಹೋದ್ರೆ this is a plasmid. So this plasmid, by the help of restriction enzyme, the particular region has been cleaved. The new DNA has been ligated over that plasmid. Now it is called as recombinant plasmid. The plasmid is a vector. Now this plasmid need to be transferred into another organism. ಇನ್ನೊಂದು ಆರ್ಗ್ಯಾನಿಸಮ್ಸ್ ನ ಬಾಡಿ ಒಳಗಡೆ ಅದನ್ನ ಟ್ರಾನ್ಸ್ಫರ್ ಮಾಡ್ತೀವಿ. ಆ ಆರ್ಗ್ಯಾನಿಸಮ್ ಏನಲ್ಲಿ ಹೋಸ್ಟ್, ಕಾಂಪಿಟೆಂಟ್ ಹೋಸ್ಟ್ ಅಂತ ಕರಿತೀವಿ. ಕಾಮನ್ಲಿ ದ ಕಾಂಪಿಟೆಂಟ್ ಹೋಸ್ಟ್ ಇನ್ವಾಲ್ವ್ಡ್ ಇನ್ ಆನ್ ಜೆನೆಟಿಕ್ ಇಂಜಿನಿಯರಿಂಗ್ ಫಾರ್ ಮೈಕ್ರೋ ಆರ್ಗ್ಯಾನಿಸಮ್ಸ್. ಅದರಲ್ಲೂ ಎಕ್ಸ್ಟೆನ್ಸಿವ್ ಆಗಿ ಯೂಸ್ ಆಗೋ ಮೈಕ್ರೋ ಆರ್ಗ್ಯಾನಿಸಮ್ ಯಾಕಂದ್ರೆ ಈಕೋಲೈ, ಬ್ಯಾಕ್ಟೀರಿಯಾ, Escherichia coli. It is a bacteria that has been extensively used as a microorganism for to transfer the desired gene along with the plasmid. So why E. coli bacteria is used as a competent host? ಇದು ಬಿಟ್ಟು ಬೇರೆದು ಯೂಸ್ ಮಾಡಬಹುದು, ಬಟ್ ಇದನ್ನೇ ಯಾಕೆ ಎಕ್ಸ್ಟೆನ್ಸಿವ್ ಆಗಿ ಯೂಸ್ ಮಾಡ್ತೀವಿ ಅನ್ನೋದಕ್ಕೆ ರೀಸನ್ಸ್ ಇದೆ. ಇದು 2 ಮಾರ್ಕ್ಸ್ ಅಲ್ಲಿ ಕೇಳ್ತಾರೆ. Why E. coli bacteria is used as a competent host? So they divide rapidly, ಅವು ಬೇಗ ಮಲ್ಟಿಪ್ಲಿಕೇಶನ್ ಆಗುತ್ತೆ. ಸೊ ದೇ ಈಸಿಲಿ ಕಲ್ಚರ್ಡ್ ಇನ್ ದ ಮೀಡಿಯಂ ಕಲ್ಚರಲ್ ಪ್ಲೇಟ್ಸ್ ಮೇಲೆ ಅವನ್ನ ಈಸಿಯಾಗಿ ಗ್ರೋ ಮಾಡಬಹುದು. ದೇ ಕಂಟೇನ್ ಡಿಫ್ರೆಂಟ್ ಟೈಪ್ಸ್ ಆಫ್ ಪ್ಲಾಸ್ಮಿಡ್ಸ್. ಈ ಕೊಲಾ ಬ್ಯಾಕ್ಟೀರಿಯಾ ಕನ್ಸಿಸ್ಟಿಂಗ್ ಆಫ್ ಡಿಫ್ರೆಂಟ್ ಟೈಪ್ಸ್ ಆಫ್ ಪ್ಲಾಸ್ಮಿಡ್ಸ್ಗಳಿದೆ. ದೇ ಆರ್ ನಾನ್ ಪ್ಯಾಥೋಜೆನಿಕ್. ದೇ ಆರ್ ನಾಟ್ ಅಫೆಕ್ಟೆಡ್ ಬೈ ಸಮ್ ಆಫ್ ದ ಇನ್ಫೆಕ್ಷಿಯಸ್ ಡಿಸೀಸಸ್. ಇನ್ಫೆಕ್ಷನ್ ಅದಕ್ಕೆ ಆಗಲ್ಲ, ಹಂಗಾಗಿ ದೇ ಆರ್ ನಾನ್ ಪ್ಯಾಥೋಜೆನಿಕ್. ಬ್ಯಾಕ್ಟೀರಿಯಾ ಅಂತ ಡಿಸೀಸ್ ಕಾಲ್ ಮಾಡಿಬಿಡುತ್ತೆ ಅನ್ಕೋಬಾರ್ದು. ನಾನ್ ಪ್ಯಾಥೋಜೆನಿಕ್ ಆಗಿರೋದ್ರಿಂದ ಇದನ್ನ ಯೂಸ್ ಮಾಡ್ತೀವಿ. ಸೊ ದೇ ಆರ್ ಶೋಯಿಂಗ್ ರೆಸಿಸ್ಟೆನ್ಸ್, ಸೆನ್ಸಿಟಿವ್ ಫಾರ್ ಮೆನಿ ಆಂಟಿಬಯೋಟಿಕ್ಸ್. ಆಂಟಿಬಯೋಟಿಕ್ಸ್ಗೆ ಇದು ಸೆನ್ಸಿಟಿವ್ ಪ್ರಾಪರ್ಟಿ, ರೆಸಿಸ್ಟೆಂಟ್ ಪ್ರಾಪರ್ಟಿ ಕೂಡ ಇಲ್ಲಿ ತೋರಿಸ್ತಾ ಹೋಗುತ್ತೆ. ಹಿಯರ್ E. coli bacteria is commonly used as a competent host in an RDNA technology because they can be easily multiplied or divide rapidly. So they can be easily cultured in the medium. So they contain different types of plasmids. They are non-pathogenic. They are showing resistant for some of the antibiotics. So ಇಷ್ಟು ಪ್ರಾಪರ್ಟಿ ಬೇಸಿಸ್ ಮೇಲೆ ಕಾಂಪಿಟೆಂಟ್ ಹೋಸ್ಟ್ ಅನ್ನು ಸೆಲೆಕ್ಟ್ ಮಾಡ್ತೀವಿ. ಈ ಹೋಸ್ಟ್ ಒಳಗಡೆ ನಾವು ಡಿಸೈರ್ಡ್ ಜೀನ್ ಇಂಟ್ರೊಡ್ಯೂಸ್ ಮಾಡಬೇಕಲ್ವಾ, ಅದಕ್ಕೆ ಮೆಥಡ್ಸ್ ಇದೆ. ಮೆಥಡ್ಸ್ ಟು ಇಂಟ್ರೊಡ್ಯೂಸ್ ದ RDNA when the plasmid with the desired gene, this is called transformants ಅಂತ ಕರೀತೀವಿ. ಅದ್ರ ಜೊತೆಗೆ ಅದಕ್ಕೆ ಇನ್ನೊಂದು ಹೆಸರು ಕರೀತೀವಿ RDNA ಅಂತ ಕರೀತೀವಿ. ಸ್ಮಾಲ್ ಲೆಟರ್ R. ರೀಕಾಂಬಿನೆಂಟ್ DNA ಅಂತ. ರೀಕಂಬೈನ್ಡ್ ತಾನೇ ಆಗಿದ್ದಾರೆ. ಸೊ ಹಾಗಾಗಿ ಆ ರೀಕಾಂಬಿನೆಂಟ್ DNA ನ ಹೋಸ್ಟ್ ಒಳಗಡೆ ಇಂಟ್ರೊಡ್ಯೂಸ್ ಮಾಡುವಂತಹ ಮೆಥಡ್ಸ್ ಇದೆ. ಸೊ ಅವು ಕೂಡ 2 to 3 ಮಾರ್ಕ್ಸ್ಗೆ ಇಂಪಾರ್ಟೆಂಟ್. ನೋಡೋಣ. ಸೊ ನೆಕ್ಸ್ಟ್ ಒನ್, ದ ಮೆಥಡ್ಸ್ ಟು ಇಂಟ್ರೊಡ್ಯೂಸ್ RDNA into ಹೋಸ್ಟ್. RDNA ನ ಹೋಸ್ಟ್ ಒಳಗಡೆ ಇಂಟ್ರೊಡ್ಯೂಸ್ ಮಾಡಕ್ಕಿರೋ ಮೆಥಡ್ಸ್. ಎಲೆಕ್ಟ್ರೋಪೋರೇಷನ್ ಅಂತ ಕರಿತೀವಿ, ಹೀಟ್ ಬಂಬಾರ್ಡ್ಮೆಂಟ್ ಅಂತ ಕರಿತೀವಿ, ಅಥವಾ ಹೀಟ್ ಶಾಕ್ ಟ್ರೀಟ್ಮೆಂಟ್ ಅಂತ ಕರಿತೀವಿ. ಎಲೆಕ್ಟ್ರೋಪೋರೇಷನ್, ಎಲೆಕ್ಟ್ರಿಕಲ್ ಬಂಬಾರ್ಡ್ಮೆಂಟ್ ಅಂತ ಕರಿಬಹುದು, ಅಥವಾ ಹೀಟ್ ಶಾಕ್ ಟ್ರೀಟ್ಮೆಂಟ್ ಅಂತ ಕರಿಬಹುದು. ಸೊ ಈ ಹೀಟ್ ಶಾಕ್ ಟ್ರೀಟ್ಮೆಂಟ್ ನಲ್ಲಿ ಏನಾಗುತ್ತೆ, ಸೊ ಇದು ಒಂದು ಕಂಟೈನರ್ ಅನ್ಕೋಣ. ಇದರಲ್ಲಿ ಬ್ಯಾಕ್ಟೀರಿಯಲ್ ಸೆಲ್ಸ್ ತಗೊಳ್ತಾರೆ. ಸೊ ಈ ಬ್ಯಾಕ್ಟೀರಿಯಲ್ ಸೆಲ್ಸ್ ಅಲ್ಲಿ ಸೊ ನಾವು ಇಟ್ ಹ್ಯಾಸ್ ಬಿನ್ ಎಲೆಕ್ಟ್ರೋಪೋರೇಷನ್ ಎಲೆಕ್ಟ್ರಿಕ್ ಸಪ್ಲೈ ಆಗುತ್ತೆ. ಸೊ ಎಲೆಕ್ಟ್ರಿಕ್ ಸಪ್ಲೈ ಆಗೋಕ್ಕಿಂತ ಮುಂಚೆ, ಸೊ ಹಿಯರ್ this bacterial cells are treated with cold calcium chloride solution. So first ಇದರ ಮೇಲೆ cold calcium chloride solution ನ ಹಾಕ್ತೀವಿ. Calcium, it acts like an bivalent cation. Bivalent cation. ಇದು bivalent cation ಅಂತರ ಆಕ್ಟ್ ಮಾಡುತ್ತೆ. ಸೊ ಈಗ ಯಾವಾಗ ಕೋಲ್ಡ್ ಕ್ಯಾಲ್ಸಿಯಂ ಕ್ಲೋರೈಡ್ ಸೊಲ್ಯೂಷನ್ ಮೇಲಿಂದ ಹಾಕ್ತೀವಿ, ಟೆಂಪರೇಚರ್ ಕಮ್ಮಿ ಇರುತ್ತೆ. ಸೊ ವೇರ್ ಓವರ್ ದ ಸೆಲ್ ವಾಲ್ ದ ಕ್ಯಾಲ್ಸಿಯಂ ಕ್ಲೋರೈಡ್ ಗೆಟ್ ಡೆಪಾಸಿಟೆಡ್. ಸಡನ್ಲಿ ದ ಟೆಂಪರೇಚರ್ ನೀಡ್ ಟು ಬಿ ಇನ್ಕ್ರೀಸ್ಡ್. ಸಡನ್ ಆಗಿ ಟೆಂಪರೇಚರ್ನ ಇನ್ಕ್ರೀಸ್ ಮಾಡ್ತೀವಿ. ಸೊ ವೇರ್ ದಿಸ್ ಬೈವಲೆಂಟ್ ಕ್ಯಾಟಯಾನ್ ವಾಸ್ ರಿಸಲ್ಟಿಂಗ್ ದ ಪೋರ್ಸ್ ಓವರ್ ದ ಸೆಲ್ ವಾಲ್. ಆ ಸೆಲ್ ವಾಲ್ ಮೇಲೆ
ಕ್ಯಾಲ್ಸಿಯಂ ಏನು ಮಾಡುತ್ತೆ, ತೂತಗಳನ್ನ ಕ್ರಿಯೇಟ್ ಮಾಡುತ್ತೆ. ಸೊ ಥ್ರೂ ದ ಪೋರ್ಸ್ ಇದರೊಳಗಡೆ ಇನ್ನೊಂದು ಏನಾಗ್ತೀವಿ ನಾವು RDNA. ಆ RDNA ಈಸಿಲಿ ಗೆಟ್ ಇಂಟ್ರೊಡ್ಯೂಸ್ಡ್ ಇನ್ ಟು ಬ್ಯಾಕ್ಟೀರಿಯಲ್ ಸೆಲ್ ಬೈ ದ ಪ್ರೊಸೆಸ್ ಕಾಲ್ಡ್ ಆಸ್ ಎಲೆಕ್ಟ್ರೋಪೋರೇಷನ್. ಸೊ ಎಲೆಕ್ಟ್ರೋಪೋರೇಷನ್ ಬಗ್ಗೆನೇ ಕೇಳ್ತಾರೆ 2 ಮಾರ್ಕ್ಸ್ಗೆ. ಅದ್ರ ಜೊತೆಗೆ ಬೈವಲೆಂಟ್ ಕ್ಯಾಟಯಾನ್ ಯೂಸ್ ಮಾಡ್ತಾರಲ್ವಾ, ಇದರಲ್ಲಿ ಯಾವುದು ಅಂತ ಕೇಳ್ತಾರೆ. ದಟ್ ಇಸ್ ಅ ಕ್ಯಾಲ್ಸಿಯಂ. ಅಥವಾ ಯಾವ ಸೊಲ್ಯೂಷನ್ ಯೂಸ್ ಮಾಡ್ತೀವಿ ಅಂದರೆ ಕೋಲ್ಡ್ ಕ್ಯಾಲ್ಸಿಯಂ ಕ್ಲೋರೈಡ್ ಸೊಲ್ಯೂಷನ್. Here, the bacterial cells are treated with a cold calcium chloride solution where they get deposited over the cell wall. When the sudden temperature has been increased, it was resulting the pores over the cell wall. When the suddenly temperature has been cooled, sudden temperature ಮತ್ತೆ ಏನು ಮಾಡಬೇಕು, ಕೂಲ್ ಮಾಡ್ತೀವಿ. ಕೂಲ್ ಮಾಡಿದಾಗ ಆ ಪ್ಲಾಸ್ಮಿಡ್ ತೂತಗಳ ಮೂಲಕ ಸೆಲ್ ಒಳಗಡೆಗೆ ಇಂಟ್ರೊಡ್ಯೂಸ್ ಆಗುತ್ತೆ. ಸೊ ನಾವು the plasmids get introduced into the bacterial cell. ಈಗ ಬ್ಯಾಕ್ಟೀರಿಯಲ್ ಸೆಲ್ಸ್ ಅಲ್ಲಿ ಇಟ್ ವಾಸ್ ಅಂಡರ್ಗೋಯಿಂಗ್ ಫರ್ದರ್ ಮಲ್ಟಿಪ್ಲಿಕೇಶನ್. ಸೊ ದಿಸ್ ಇಸ್ ಒನ್ ಆಫ್ ದ ಮೆಥಡ್. ಮೈಕ್ರೋ ಇಂಜೆಕ್ಷನ್. ಸೊ ಮೈಕ್ರೋ ಇಂಜೆಕ್ಷನ್ ಅಂದ್ರೆ ಏನಂದ್ರೆ ಇದು ಒಂದು ಅನಿಮಲ್ ಸೆಲ್ ಅಂತ ಮಾಡೋದು. ಅನಿಮಲ್ ಸೆಲ್ ಅಲ್ಲಿ ನ್ಯೂಕ್ಲಿಯಸ್ ಇದೆ, ನ್ಯೂಕ್ಲಿಯಸ್ ಅಲ್ಲಿ ಜೆನೆಟಿಕ್ ಮೆಟೀರಿಯಲ್ ಇದೆ. ಸೊ ಡೈರೆಕ್ಟ್ಲಿ ಬೈ ದ ಹೆಲ್ಪ್ ಆಫ್ ಇಂಜೆಕ್ಷನ್, ಮೈಕ್ರೋ ಇಂಜೆಕ್ಷನ್ಸ್ ಅಂತಾನೆ ಇರುತ್ತೆ. ಆ ಇನ್ಸ್ಟ್ರೂಮೆಂಟ್ ನ ಯೂಸ್ ಮಾಡಿ ಡೈರೆಕ್ಟ್ಲಿ the plasmids are introduced into the nucleus of an animal cell. Animal cells in the nucleus ಒಳಗಡೆನೆ ಡೈರೆಕ್ಟ್ ಇಂಟ್ರೊಡ್ಯೂಸ್ ಮಾಡುವಂತಹ ಪ್ರೋಸೆಸ್ ನ ಮೈಕ್ರೋ ಇಂಜೆಕ್ಷನ್ ಅಂತ ಕರೀತೀವಿ. ಅಥವಾ ಬ್ಯಾಕ್ಟೀರಿಯಲ್ ಸೆಲ್ಸ್ ಒಳಗಡೆ ಸೈಟೋಪ್ಲಾಸ್ಮ್ ಅಲ್ಲೇ ಡೈರೆಕ್ಟ್ ಇಂಟ್ರೊಡ್ಯೂಸ್ ಮಾಡುವಂತಹ ಪ್ರೋಸೆಸ್. Here the desired gene can also be directly the bacterial cell ಅಂತ ನೋಡೋಣ. ಬ್ಯಾಕ್ಟೀರಿಯಲ್ ಸೆಲ್ ಅಲ್ಲಿ ಡೈರೆಕ್ಟ್ ಸೈಟೋಪ್ಲಾಸ್ಮ್ ಅಲ್ಲಿ ಪ್ಲಾಸ್ಮಿಡ್ ಇಂಟ್ರೊಡ್ಯೂಸ್ ಮಾಡುವಂತಹ ಪ್ರೋಸೆಸ್ ನ ಮೈಕ್ರೋ ಇಂಜೆಕ್ಷನ್ ಅಂತ ಕರೀತೀವಿ. ಬೈ ದ ಹೆಲ್ಪ್ ಆಫ್ ಅನ್ ಇಂಜೆಕ್ಷನ್ ಇನ್ಸ್ಟ್ರೂಮೆಂಟ್ ಇರುತ್ತೆ, ಅದಕ್ಕೆ ಸಪ್ರೇಟ್ ಇದೆ. ಇನ್ನೊಂದು ಬಯೋಲಿಸ್ಟಿಕ್ ಅಥವಾ ಜೀನ್ ಗನ್. ಇದು ಗನ್ ಅಂತ ನೋಡಿರ್ತೀರ ನೀವೆಲ್ಲೂ, ಈ ತರ ಇರುತ್ತೆ, ಹೌದಾ? ಸೊ ಈ ಗನ್ಗೆ ಇದು ಒಳಗಡೆ ಪ್ಲಾಸ್ಮಿಡ್ ತಗೊಂಡಿರ್ತಾರೆ. ಬಟ್ ದ ಪ್ಲಾಸ್ಮಿಡ್ ಹ್ಯಾಸ್ ಬಿನ್ ಕೋಟೆಡ್ ವಿತ್ ದ ಹೆಲ್ಪ್ ಆಫ್ ಗೋಲ್ಡ್ ಆರ್ ಟಂಗ್ಸ್ಟನ್. ಗೋಲ್ಡ್ ಅಥವಾ ಟಂಗ್ಸ್ಟನ್ ಕೋಟ್ ಮಾಡಿರ್ತಾರೆ ಅದರಲ್ಲಿ. ಸೊ ಅದನ್ನ ಮೇಲೆ ಟ್ರಿಗರ್ ಮಾಡಿದ ತಕ್ಷಣವೇ ಡೈರೆಕ್ಟ್ಲಿ ಎಂಟರ್ಸ್ ಟು ದ ಸೈಟೋಪ್ಲಾಸಮ್. ಪ್ಲಾಸ್ಮಿಡ್ ಡೈರೆಕ್ಟ್ ಸೈಟೋಪ್ಲಾಸಮ್ ಒಳಗಡೆ ಬಂದು ಸ್ಫೋಟ ಆಗೋಕ್ಕೆ ಹೆಲ್ಪ್ ಮಾಡಿಕೊಡುತ್ತೆ. ಇಟ್ ಈಸ್ ಕಾಲ್ಡ್ ಆಸ್ ಬಯೋಲಿಸ್ಟಿಕ್ ಆರ್ ಜೀನ್ ಗನ್ ಅಂತ ಕರಿತೀವಿ. ಇನ್ನೊಂದು ಡಿಸ್ಆರ್ಮ್ಡ್ ಪ್ಯಾಥೋಜನ್. ಪ್ಯಾಥೋಜನ್ ಬಟ್ ಇಟ್ ಇಸ್ ಅ ಡಿಸ್ಆರ್ಮ್ಡ್. ಇಟ್ ವಾಸ್ ಇನ್ಫೆಕ್ಟಿಂಗ್ ದ ಸೆಲ್. ಪ್ಯಾಥೋಜನ್ ತರ ಈ ಸೆಲ್ಸ್ ಇನ್ಫೆಕ್ಟ್ ಮಾಡುತ್ತೆ, ಹಂಗಾಗಿ ಒಳಗಡೆ ಹೋಗೋದ್ರಿಂದ ಈಸಿಯಾಗಿ ಡಿಸ್ಆರ್ಮ್ಡ್ ಪ್ಯಾಥೋಜನ್ಸ್ ದೇ ಆರ್ ಯೂಸ್ಡ್ ಆಸ್ ಅ vectors to introduce or to infect the normal cell with the plasmids. So in the 2 marks we tell that mention the methods helpful to transfer the desired gene or RDNA into host andre electroporation. Next that is a micro injection, biolistic or gene gun, disarmed pathogen. Explanation ಕೇಳಿದಾಗ ಡಿಸ್ಕ್ರಿಪ್ಷನ್ ಕೊಡಬೇಕು. ಎಕ್ಸ್ಪ್ಲನೇಷನ್ ಇದನ್ನ ಜಾಸ್ತಿ ಕೇಳೋ ಚಾನ್ಸಸ್ ಇಲ್ಲ. ಅದ್ರ ಜೊತೆಗೆ ಬಯೋಲಿಸ್ಟಿಕ್ ಅಥವಾ ಜೀನ್ ಗನ್ ನಲ್ಲಿ ಯೂಸ್ ಮಾಡುವಂತಹ ಮೆಟಲ್ ಯಾವ್ದಿರುತ್ತೆ, ಇದು ಕಾಂಪಿಟೇಟಿವ್ ಅಲ್ಲೂ ಕೇಳ್ತಾರೆ, ಅದ್ರ ಜೊತೆಗೆ 1 ಮಾರ್ಕ್ ಅಲ್ಲೂ ಕೇಳುವಂತಹ ಚಾನ್ಸಸ್ ಇದೆ. ಸೊ ಇಷ್ಟು ಮೆಥಡ್ಸ್ ಟು ಇಂಟ್ರೊಡ್ಯೂಸ್ RDNA ಇಂಟು ಹೋಸ್ಟ್. ಸೊ ಇದಾದ್ಮೇಲೆ ಟೂಲ್ಸ್ ಆಫ್ ಆನ್ RDNA ಟೆಕ್ನಾಲಜಿ 4 ಆದವು. ಎಂಜೈಮ್, ಡಿಸೈರ್ಡ್ ಜೀನ್ ಆಯಿತು, ಎಂಜೈಮ್ಸ್ ಆಯಿತು, ವೆಕ್ಟರ್ ಆಯಿತು, ನೆಕ್ಸ್ಟು ಕಾಂಪಿಟೆಂಟ್ ಹೋಸ್ಟ್ ಆಯಿತು. ಉಳಿದಿರೋದು ಯಾವುದು, 5th ಒನ್ ಬಯೋರಿಯಾಕ್ಟರ್. ಬಯೋರಿಯಾಕ್ಟರ್ ಬರ್ಕೊಳ್ಳೋಣ. So next one, the next tool in an RDNA technology, it is a bioreactor. So this is the diagrammatic representation of a bioreactor. So bioreactor ಯಾವ ತರ ಇದೆ ಅಂತ ನೀವು diagram ನ ಬರ್ಕೊಳ್ಳಿ, pause ಮಾಡಿ. So bioreactor, it is a vessel that has been made up of stainless steel that has been designed in such a way that where the biological products have been extracted in a larger scale. Bioreactor is a vessel designed to carry out the biological reaction. ಇದರ ಒಳಗಡೆ ಏನು ನಡೆಯುತ್ತೆ, ಬಯೋಲಾಜಿಕಲ್ ರಿಯಾಕ್ಷನ್ ನಡೆಯುತ್ತೆ ಆ ಇನ್ಸ್ಟ್ರೂಮೆಂಟ್ ಒಳಗಡೆ ಅಂಡರ್ ಕಂಟ್ರೋಲ್ಡ್ ಕಂಡೀಷನ್. ಕಂಟ್ರೋಲ್ಡ್ ಕಂಡೀಷನ್ ಅಂದರೆ ಟೆಂಪರೇಚರ್, pH, ಹ್ಯೂಮಿಡಿಟಿ ಇವೆಲ್ಲ ಸ್ಪೆಸಿಫಿಕ್ ಕಂಡೀಷನ್ ಅಲ್ಲಿ ಮೇಂಟೈನ್ ಆಗಿಬಿಟ್ಟು. ಸೊ ದೇ ಆರ್ ಪ್ರೊಡ್ಯೂಸಿಂಗ್ ದ ಪ್ರಾಡಕ್ಟ್ಸ್, ಬಯಾಲಜಿಕಲ್ ಪ್ರಾಡಕ್ಟ್ಸ್ ಇನ್ ಅ ಲಾರ್ಜರ್ ಸ್ಕೇಲ್. ಲಾರ್ಜ್ ಸ್ಕೇಲ್ ಅಲ್ಲಿ ಬಯಾಲಜಿಕಲ್ ಪ್ರಾಡಕ್ಟ್ಸ್ ಪ್ರೊಡ್ಯೂಸ್ ಮಾಡೋದಕ್ಕೋಸ್ಕರ ಬಯೋರಿಯಾಕ್ಟರ್ ಯೂಸ್ ಮಾಡ್ತೀವಿ. So it is a vessel that has been constructed so to undergo an biological reaction under particular conditions to produce an biological products in a larger scale. ಈಗ ಒಂದು ಮೈಕ್ರೋಬ್ ಒಳಗಡೆ ನೀವು ಬ್ಯಾಕ್ಟೀರಿಯಲ್ ಸೆಲ್ಸ್ ಇಂಟ್ರೊಡ್ಯೂಸ್ ಮಾಡಿದ್ರಿ.
ಒಂದೇ ಒಂದು ಬ್ಯಾಕ್ಟೀರಿಯಲ್ಸ್ ಇದೆ. ಬಟ್ ಆ ಒಂದು ಬ್ಯಾಕ್ಟೀರಿಯಲ್ಸ್ಗಳಿಂದ ನಮಗೆ ಪ್ರಾಡಕ್ಟ್ ಸಿಗಲ್ಲ. ಹಂಗಾಗಿ ಏನು ಮಾಡಬೇಕು, ಇಟ್ ಮೋಸ್ಟ್ ವಿ ಗೋನ್ ಫಾರ್ ಅನ್ ಮಲ್ಟಿಪ್ಲಿಕೇಶನ್ ಬೈ ಕಲ್ಚರಲ್ ಪ್ಲೇಟಿಂಗ್ ಟೆಕ್ನಿಕ್ ಅಂತ ಕರಿತೀವಿ, ಅಥವಾ ರೆಪ್ಲಿಕಾ ಪ್ಲೇಟಿಂಗ್ ಟೆಕ್ನಿಕ್ ಅಂತ ಕರಿತೀವಿ. ಪೆಟ್ರಿ ಪ್ಲೇಟ್ಸ್ ನೋಡಿರ್ತೀರ, ಅದರಲ್ಲಿ ಮೀಡಿಯಾ ಹಾಕ್ಬಿಟ್ಟು ಅದ್ರ ಮೇಲೆ ಮೈಕ್ರೋಬ್ಸ್ನ ಬೆಳೆಸ್ತಾರೆ. ದ ಮೈಕ್ರೋಬ್ ವಿತ್ ಆನ್ RDNA. So now that microbe, it was undergoing multiplication to produce plate full ಕೂಡ ಮೈಕ್ರೋಬ್ ಬೆಳ್ಕೊಳತ್ತೆ. ಸೊ ನೆಕ್ಸ್ಟ್ ಆ ಪ್ಲೇಟ್ಸ್ನ ಬೇರೆ ಪ್ಲೇಟ್ಸ್ಗಳಿಗೆ ಟ್ರಾನ್ಸ್ಫರ್ ಮಾಡ್ತಾ ಹೋಗ್ತಾರೆ, ಮೈಕ್ರೋಬ್ಸ್ಗಳನ್ನ ಟ್ರಾನ್ಸ್ಫರ್ ಮಾಡ್ತಾ ಹೋಗ್ತಾರೆ. ಹೀಗೆ ವಿದಿನ್ ಫ್ಯೂ ಡೇಸ್ ವಿ ಆರ್ ಗೆಟಿಂಗ್ ಅ ಲಾರ್ಜ್ ಅಮೌಂಟ್ ಆಫ್ ಆನ್ ಮೈಕ್ರೋಬ್ಸ್, ಸೊ ವಿಚ್ ಆರ್ ಕನ್ಸಿಸ್ಟಿಂಗ್ ಆಫ್ ಆನ್ RDNA. ಸೊ ದೋಸ್ ಮೈಕ್ರೋಬ್ಸ್ along with the nutrient media, they are introduced into the bioreactor. ಆ ಮೈಕ್ರೋಬ್ಸ್ಗಳನ್ನ ಬಯೋರಿಯಾಕ್ಟರ್ ಒಳಗಡೆ ಟ್ರಾನ್ಸ್ಫರ್ ಮಾಡ್ತೀವಿ. ಸೊ ಇಲ್ಲಿ ಇನಾಕ್ಯುಲಮ್ ಅಂತ ಒಂದು ಓಪನಿಂಗ್ ಇರುತ್ತೆ, ಆ ಇನಾಕ್ಯುಲಮ್ ಒಳಗಡೆ ಅದನ್ನು ಟ್ರಾನ್ಸ್ಫರ್ ಮಾಡ್ತೀವಿ. ಸರಿನಾ, ಒಳಗಡೆ ಬಯಾಲಜಿಕಲ್ ರಿಯಾಕ್ಷನ್ಸ್ ನಡೆಯುತ್ತೆ. ಸೊ ಅದಕ್ಕಿಂತ ಮುಂಚೆ ಡಿಸೈನ್ ಆಫ್ ಆನ್ ಬಯೋರಿಯಾಕ್ಟರ್. ಬಯೋರಿಯಾಕ್ಟರ್ ಹೆಂಗಿದೆ, ಇಟ್ ಈಸ್ ಅ ಲಾರ್ಜ್ ಟ್ಯಾಂಕ್ that has been constructed by a stainless steel. It has been externally covered by a cooling jacket. ಅದರ ಸುತ್ತ ಕೂಲಿಂಗ್ ಜಾಕೆಟ್ ಇರುತ್ತೆ. It has been fitted to a motor with a pressure gauze. ಮೋಟರ್ ಮತ್ತೆ ಪ್ರೆಷರ್ ಗಾಸ್ ಎಲ್ಲ ಫಿಟ್ ಆಗಿರುತ್ತೆ. ಸೊ ನೆಕ್ಸ್ಟ್ ಅದಕ್ಕೆ ಒಂದು ಫ್ಲಾಟ್ ಬ್ಲಾಡೆಡ್ ಇಂಪೆಲ್ಲರ್ ಮಿಕ್ಸ್ ಮಾಡೋಕ್ಕೆ ಇಂಪೆಲ್ಲರ್ಸ್ಗಳನ್ನ ಫಿಕ್ಸ್ ಮಾಡಿರ್ತಾರೆ. ಫ್ಲಾಟ್ ಇರಬೇಕು, ಬ್ಲಾಡೆಡ್ ಇಂಪೆಲ್ಲರ್ಸ್ನ ಫಿಟ್ ಮಾಡಿರ್ತಾರೆ. ಸೊ ಇನ್ಸೈಡ್ ದರ್ ಈಸ್ ಅ ಸ್ಟೀಮ್ ಮಸ್ಟ್ ಬಿ ಸಪ್ಲೈಡ್ ಫಾರ್ ಸ್ಟೆರಿಲೈಸೇಷನ್. ಈ ವೆಸಲ್ನ ಕ್ಲೀನ್ ಮಾಡೋದಕ್ಕೆ ಏನು ಯೂಸ್ ಮಾಡ್ತೀವಿ, ಸ್ಟೀಮ್ನ ಯೂಸ್ ಮಾಡ್ತೀವಿ. ಸೊ ಇಲ್ಲಿ ಸ್ಟೆರೈಲ್ ಏರ್ ಕೂಡ ಯೂಸ್ ಮಾಡ್ತೀವಿ. ಸ್ಟೆರೈಲ್ ಏರ್. So it is also introduced into the bioreactor. So ಈಗ ಸ್ಟೆರಿಲೈಸೇಷನ್ ಮಾಡಿಲ್ಲ, ಮೋಟರ್ ರೆಡಿ ಇದೆ, ಫ್ಲಾಟ್ ಬ್ಲಾಡೆಡ್ ಇಂಪೆಲ್ಲರ್ ಇದೆ. ಸೊ ಬೈ ದ ಹೆಲ್ಪ್ ಆಫ್ ಇನಾಕ್ಯುಲಮ್, ದ ಮೈಕ್ರೋಬ್ ವಿತ್ ಅನ್ RDNA ವಿತ್ ಅನ್ ಫ್ರೆಶ್ ಮೀಡಿಯಂ, ಅದಕ್ಕೆ ಬೇಕಾಗಿರೋ ಫುಡ್ ನ್ಯೂಟ್ರಿಷನ್ನ ಇದರೊಳಗಡೆ ಆ್ಯಡ್ ಮಾಡ್ತೀವಿ. ಆ್ಯಡ್ ಮಾಡಿದ ಮೇಲೆ ರೊಟೇಷನ್ ಸ್ಟಾರ್ಟ್ ಆಗುತ್ತೆ, ಸ್ಪಿನ್ನಿಂಗ್ ಸ್ಟಾರ್ಟ್ ಆಗುತ್ತೆ ವಿತ್ ದ ಹೆಲ್ಪ್ ಆಫ್ ಮೋಟರ್. When the chemical reaction start on proceeding, it was altering the pH. So there is another inoculum is there first to control the acid or base pH. Acid ಅಥವಾ ಬೇಸ್ pH ಕಂಟ್ರೋಲಿಂಗ್ ಯೂನಿಟ್ಸ್ ಗಳಿರುತ್ತೆ. ಆಸಿಡ್ ಜಾಸ್ತಿ ಆಗಂಗಿಲ್ಲ, ಬೇಸ್ ಜಾಸ್ತಿ ಆಗಂಗಿಲ್ಲ, ಜಾಸ್ತಿ ಆದ್ರೂ ಕಮ್ಮಿ ಆಗಿಲ್ಲ. ಕಂಟ್ರೋಲಿಂಗ್ ಯೂನಿಟ್ಸ್ ಅಲ್ಲಿ ಇರೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಈಗ ಯಾವುದೇ ಒಂದು ರಿಯಾಕ್ಷನ್ ನಡೀತಿದೆ ಅಂದ್ರೆ ಇಟ್ ಮೇ ಸ್ಟಾರ್ಟ್ ಟು ಪ್ರೊಡ್ಯೂಸಿಂಗ್ ಅಂಡ್ ಫೋಮ್, ನೊರೆ ಬರಂಗಿಡುತ್ತೆ. ಸೊ ಹಂಗಾಗಿ ದಟ್ ಟು ಕಂಟ್ರೋಲ್ ದ ಫೋಮ್ ಬ್ರೇಕರ್ಸ್ ಕೂಡ ಯೂಸ್ ಆಗಿರುತ್ತೆ. ಯಾಕಂದ್ರೆ ನೊರೆ ಬಂದ್ಬಿಟ್ಟು ಅಂದ್ರೆ ಬಬಲ್ಸ್ ಅಲ್ಲಿ ಪ್ರಾಡಕ್ಟ್ಸ್ ಕಲೆಕ್ಟ್ ಆದರೆ ಇಟ್ ವಾಸ್ ನಾಟ್ ಅಂಡರ್ ಗೋಯಿಂಗ್ ಫಾರ್ ದ ರಿಯಾಕ್ಷನ್. ಸೊ ಹಾಗಾಗಿ ಫೋಮ್ ಬ್ರೇಕರ್ಸ್ ಕೂಡ ಇರುತ್ತೆ. ಸೊ ಅನದರ್ ಅದರಲ್ಲಿ ಒಂದು ಔಟ್ಲೆಟ್ ಪೈಪ್ ಏನ್ ಮಾಡ್ತೀವಿ, ಬಯೋಲಾಜಿಕಲ್ ಪ್ರಾಡಕ್ಟ್ಸ್ ನ ಎಕ್ಸ್ಟ್ರಾಕ್ಟ್ ಮಾಡ್ತೀವಿ. ಸೊ ವೆನ್ ದ ಬಯಾಲಜಿಕಲ್ ಪ್ರಾಡಕ್ಟ್ ವಾಸ್ ಎಕ್ಸ್ಟ್ರಾಕ್ಟಿಂಗ್, ದ ಫ್ರೆಶ್ಲಿ ನ್ಯೂಟ್ರಿಯೆಂಟ್ ಮೀಡಿಯಾ ಹ್ಯಾಸ್ ಮಸ್ಟ್ ಬಿ ಆಡೆಡ್ ಇನ್ ಅ ಟೈಮ್ ಇಂಟರ್ವಲ್ ಅಲ್ಲಿ ಫ್ರೆಶ್ಲಿ ಮೀಡಿಯಾಗಳನ್ನ ಏನ್ ಮಾಡಬೇಕಾಗುತ್ತೆ, ಅದಕ್ಕೆ ಆ್ಯಡ್ ಮಾಡ್ತಾ ಹೋಗ್ಬೇಕಾಗುತ್ತೆ. ಸೊ ಆ್ಯಡ್ ಮಾಡಿಬಿಟ್ಟು ಕಲ್ಚರ್ ಇಲ್ಲಿರುವಂತಹ ನ್ಯೂಟ್ರಿಯೆಂಟ್ ಮೀಡಿಯಾ ಅಲಾಂಗ್ ವಿತ್ ಮೈಕ್ರೋಬ್ಸ್ ಏನಂತ ಕರಿತೀವಿ, ಕಲ್ಚರ್ ಬ್ರಾತ್ ಅಂತ ಕರಿತೀವಿ. ಸೊ ಫ್ರಮ್ ದಿಸ್ ದ ಪ್ರಾಡಕ್ಟ್ ಹ್ಯಾಸ್ ಬಿನ್ extracted. So this is a vessel that has been constructed by the stainless steel, so which is also helpful for maintaining a specific pH condition. Foam controlling agents irutte. There is also an inlet wall to supply the steam for sterilization, and sterile air that is also necessary for the growth of microbes. Microbes ಚೆನ್ನಾಗಿ grow ಆಗಬೇಕಂದ್ರೆ ಅಲ್ಲಿ sterile air ಕೂಡ ಸಪ್ಲೈ ಮಾಡಬೇಕಾಗುತ್ತೆ. ಸೊ ಹಾಗಾಗಿ ಲಾರ್ಜರ್ ಬಯಾಲಜಿಕಲ್ ಪ್ರಾಡಕ್ಟ್ಸ್ನ ಎಕ್ಸ್ಟ್ರಾಕ್ಟ್ ಮಾಡೋಕ್ಕೆ ಬಯೋರಿಯಾಕ್ಟರ್ನ ಯೂಸ್ ಮಾಡ್ತೀವಿ. ಸೊ ದಿಸ್ ಬಯೋರಿಯಾಕ್ಟರ್ ಇಸ್ ನೇಮ್ಡ್ ಆಸ್ ಸಿಂಪಲ್ ಸ್ಟಿರ್ಡ್ ಟ್ಯಾಂಕ್ ಬಯೋರಿಯಾಕ್ಟರ್. ಸಿಂಪಲ್ ಸ್ಟಿರ್ಡ್ ಟ್ಯಾಂಕ್ ಬಯೋರಿಯಾಕ್ಟರ್. ಇದನ್ನ ಡಯಾಗ್ರಾಮ್ನೇ 3 ಮಾರ್ಕ್ಸ್ ಕೇಳ್ತಾರೆ, ವಿತ್ ಕನ್ಸ್ಟ್ರಕ್ಷನ್ ಇದ್ರೆ 5 ಮಾರ್ಕ್ಸ್ ಸಿಗುತ್ತೆ. ಸೊ ಇದು ಡಯಾಗ್ರಾಮ್ ತುಂಬ ಕಂಪಲ್ಸರಿ, ಚೆನ್ನಾಗಿ ಓದ್ಕೊಳ್ಳಿ, ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಇದನ್ನ. ಇದ್ರ ಜೊತೆಗೆ ಸಿಂಪಲ್ ಸ್ಟಿರ್ಡ್ ಟ್ಯಾಂಕ್ ಬಯೋರಿಯಾಕ್ಟರ್ ಅಂತ ಮೆನ್ಷನ್ ಆಗಿದ್ರೆ ಇದು, ಅಥವಾ ಬಯೋರಿಯಾಕ್ಟರ್ ಅಂತ ಬರ್ತದೆ ಇದು ಬರೀತೀವಿ. ಸೊ ಇನ್ನೊಂದಿದೆ ಸ್ಪಾರ್ಜ್ ಸ್ಟಿರ್ಡ್ ಟ್ಯಾಂಕ್ ಬಯೋರಿಯಾಕ್ಟರ್ ಅಂತ. ಸೊ ಅದು ಇದು ಒಂದು ಬೋರ್ಡ್ ಎಕ್ಸಾಮ್ ಅಲ್ಲಿ ಒಂದ್ಸತಿ ಕೇಳಿದ್ದಾರೆ, ಅದನ್ನ ಒಂದು ಡಯಾಗ್ರಾಮ್ ಬರೀತೀನಿ, ಆ ಡಯಾಗ್ರಾಮ್ ಬರ್ಕೊಳ್ಳೋಣ, ಓಕೆನಾ. ಸೊ ಇನ್ನೊಂದು ಬಯೋರಿಯಾಕ್ಟರ್ ಸ್ಪಾರ್ಜ್ ಸ್ಟಿರ್ಡ್ ಟ್ಯಾಂಕ್ ಬಯೋರಿಯಾಕ್ಟರ್ ಅಂತ. ಸೊ ಸ್ಪಾರ್ಜ್ ಸ್ಟಿರ್ಡ್ ಟ್ಯಾಂಕ್ ಬಯೋರಿಯಾಕ್ಟರ್ ಒಳಗಡೆ, ಸೊ ಈ ಬಯೋರಿಯಾಕ್ಟರ್ ಒಂದು ವೆಸಲ್ ರೀತಿ ಕನ್ಸ್ಟ್ರಕ್ಷನ್ ಆಗಿದೆ. ಸೊ ಇದರಲ್ಲಿ ಕಲ್ಚರಲ್ ಬ್ರಾತ್ ಇದೆ, ನ್ಯೂಟ್ರಿಯೆಂಟ್ ಮೀಡಿಯಾ ಅಲಾಂಗ್ ವಿತ್ ಮೈಕ್ರೋಬ್ಸ್. ಸೊ ವೆನ್ ದ ಮೈಕ್ರೋಬ್ ಕೆಮಿಕಲ್ ರಿಯಾಕ್ಷನ್, ಇದ್ರ ಮೇಲೆ ಒಂದು ಬ್ಲಡ್ ಇಂಪೆಲ್ಲರ್ಸ್ ಕೂಡ ಇದೆ, ಸ್ಪಿನ್ನಿಂಗ್ ಮೋಟರ್ ಆಗಿ ಆಕ್ಟ್ ಮಾಡುತ್ತೆ. ಮೋಟರ್ ಕಂಟ್ರೋಲರ್ ಮೇಲೆ ಇರುತ್ತೆ. ಸ್ಪಿನ್ ಆಗ್ತಿದ್ದಂಗೆ ಏನಾಗುತ್ತೆ, ಮತ್ತು ಬಯಾಲಜಿಕಲ್ ರಿಯಾಕ್ಷನ್ಸ್ ಸ್ಟಾರ್ಟ್ ಆನ್ ಪ್ರೊಡ್ಯೂಸಿಂಗ್. ಸೊ ದೇ ಆರ್ ಲಿಬರೇಟಿಂಗ್ ದ ಆಕ್ಸಿಜನ್. ಸೊ ಅಲ್ಲಿ ಆಕ್ಸಿಜನ್ಗಳು ಕೂಡ ಕವರಿಂಗ್ ಏರಿಯಾ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ
ಸೊ ಯಾವಾಗ ಮೈಕ್ರೋಬಿಯಲ್ ಬ್ರಾತ್ ಕಲ್ಚರಲ್ ಬ್ರಾತ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೋ ಇನ್ಕ್ರೀಸ್ ಸರ್ಫೇಸ್ ಏರಿಯಾ ಫಾರ್ ಆಕ್ಸಿಜನ್ ಟ್ರಾನ್ಸ್ಫರ್ಗೆ ಸರ್ಫೇಸ್ ಏರಿಯಾ ಇನ್ಕ್ರೀಸ್ ಆಗುತ್ತೆ. ಸೊ ಗ್ಯಾಸ್ ಎಂಟರ್ಟೈನ್ಮೆಂಟ್ ಅಂತ ಕರೀತೀವಿ. ಸೊ ಗ್ಯಾಸ್ ಎಂಟರ್ಟೈನ್ಮೆಂಟ್ ಕೂಡ ಇದ್ರೊಳಗೆ ಎಂಟ್ರಿ ಆಗ್ತಾ ಹೋಗುತ್ತೆ. ಸೊ ಆ ಏರ್ ಇದೆ ಕಾಣಿಸ್ತಾ ಇದೆಲ್ಲ ಏನು ಬಬಲ್ಸ್ ದಟ್ ಈಸ್ ಡ್ರಾಮ್ಯಾಟಿಕಲಿ ಇನ್ಕ್ರೀಸ್ ದ ಆಕ್ಸಿಜನ್ ಟ್ರಾನ್ಸ್ಫರ್. ಬಬಲ್ಸ್ ಇನ್ಕ್ರೀಸ್ ಆದಂಗೆ ಆಕ್ಸಿಜನ್ ಟ್ರಾನ್ಸ್ಫರು ಮೈಕ್ರೋ ಬಯಾಲಜಿಕಲ್ ರಿಯಾಕ್ಷನ್ಗೆ ಸಪ್ಲೈ ಆಗೋ ಪ್ರೋಸೆಸ್ ಕೂಡ ಇನ್ಕ್ರೀಸ್ ಆಗುತ್ತೆ. ಸೊ ಇಷ್ಟು ಇದರೊಳಗಡೆ ಇದ್ರದ ಎಕ್ಸ್ಪ್ಲನೇಷನ್ಗಿಂತ ಬರೀ ಡಯಾಗ್ರಾಮ್ ಅಷ್ಟು ನೀಟಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಇವತ್ತು ನಾವು ಡಿಸ್ಕಸ್ ಮಾಡಿದಂತಹ ಕಾನ್ಸೆಪ್ಟ್ಸಲ್ಲಿ ಫಸ್ಟ್ ಬಂತು ದಟ್ ಈಸ್ ಕ್ಲೋನಿಂಗ್ ವೆಕ್ಟರ್ಸಲ್ಲಿ ಪ್ಲಾಸ್ಮೆಟ್ಸ್ಗಳ ಬಗ್ಗೆ ಹೇಳಿದ್ದೀವಿ. ನೆಕ್ಸ್ಟು ಕಾಂಪಿಟೆಂಟ್ ಹೋಸ್ಟ್, ನೆಕ್ಸ್ಟು ಬಯೋರಿಯಾಕ್ಟರ್. ಸೊ ಇಷ್ಟು ಟೂಲ್ಸ್ಗಳು ಕಂಪ್ಲೀಟ್ ಆಯಿತು. ಸೊ ಬಯೋಟೆಕ್ನಾಲಜಿ ಒಳಗಡೆ ಪ್ರಿನ್ಸಿಪಲ್ಸ್ ಬರ್ತಿದ್ವಿ, ಜೆನೆಟಿಕ್ ಇಂಜಿನಿಯರಿಂಗ್ ಆ್ಯಂಡ್ ಮೇಂಟೆನೆನ್ಸ್ ಆಫ್ ಸ್ಟೆರೈಲ್ ಕಂಡೀಷನ್ ಫಾರ್ ಕೆಮಿಕಲ್ ಇಂಜಿನಿಯರಿಂಗ್ ಅಂತ, ಹೌದಾ? ಸೊ ಅದಾದಮೇಲೆ ಟೂಲ್ಸ್ಗಳ ಬಗ್ಗೆ ಹೇಳಿದ್ದೀವಿ, ಟೂಲ್ಸ್ ಕಂಪ್ಲೀಟ್ ಆಯಿತು. ಪ್ರಿನ್ಸಿಪಲ್ಸ್ ಆ್ಯಂಡ್ ಈಗ ನಾವು ಓದಬೇಕಾಗಿರೋದು ಪ್ರೊಸೆಸ್, ಸ್ಟೆಪ್ಸ್ಗಳನ್ನ ಓದಬೇಕು. ಹೆಂಗೆ RDNA ಟೆಕ್ನಾಲಜಿನ ಮಾಡ್ತೀವಿ ಅನ್ನೋದನ್ನ ಪ್ರೊಸೆಸ್ನ ನೋಡ್ತಾ ಹೋಗ್ತೀವಿ. ಸೊ ಅದನ್ನು ಈಗ ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ. ಅಸೈನ್ಮೆಂಟ್ ಕ್ವಶನ್ ಬರ್ತೀವಿ. ಸೊ ಅಸೈನ್ಮೆಂಟ್ ಕ್ವಶನು, ಫಸ್ಟ್ ಕ್ವಶನ್, ವಾಟ್ ಆರ್ ಕ್ಲೋನಿಂಗ್ ವೆಕ್ಟರ್ಸ್? ಎಕ್ಸಾಂಪಲ್. ಸೊ ಕ್ಲೋನಿಂಗ್ ವೆಕ್ಟರ್ಸ್ ಅಂದ್ರೇನು, ಅದಕ್ಕೆ ಎಕ್ಸಾಂಪಲ್ಸ್ಗಳು ಬರಬೇಕು. So cloning vectors, these are the molecular vehicles helpful to transfer the desired gene from one organism to another organism. Example, plasmids, cosmids, bacterial phages ಅಂತ ಹೇಳ್ತೀವಿ. So what are plasmids? These are the small circular double-stranded extra chromosomal DNA ಅಂತ ಕರೀಬಹುದು. So they are undergoing a self-replication. So next to describe the features of PBr322. ಸೊ PBr322 ಫೀಚರ್ಸ್ಗಳನ್ನ ನೋಡ್ತಾ ಹೋದ್ವಿ. ಸೊ ಡಯಾಗ್ರಾಮೆಟಿಕ್ ಡಯಾಗ್ರಾಮ್ ಬರೆದುಬಿಟ್ಟು ಅದ್ರ ಬಗ್ಗೆ ಡಿಸ್ಕ್ರಿಪ್ಷನ್ ಕೊಡಬೇಕು. ಸೊ ಅದರೊಳಗಡೆ ಏನೇನು ಬರುತ್ತೆ? ಒರಿಜಿನ್ ಆಫ್ ರೆಪ್ಲಿಕೇಶನ್, ಸೆಲೆಕ್ಟಬಲ್ ಮಾರ್ಕರ್ಸ್, ಕ್ಲೋನಿಂಗ್ ಸೈಟ್ಸ್, ಆಂಟಿ ಪ್ಲಾಸ್ಮಿಡ್ಸ್ ವಿಚ್ ಆರ್ ಯೂಸ್ಡ್ ಇನ್ ಪ್ಲಾಂಟ್ಸ್ ಅಂಡ್ ಅನಿಮಲ್ಸ್. ಅದೇ ಥರ ನೇಮ್ ದ ವೆಕ್ಟರ್ಸ್ ಯೂಸ್ಡ್ ಇನ್ ಪ್ಲಾಂಟ್ಸ್ ಅಂಡ್ ಅನಿಮಲ್ಸ್ ಟು ಟ್ರಾನ್ಸ್ಫರ್ ದ ಡಿಸೈರ್ಡ್ ಜೀನ್. ಪ್ಲಾಂಟ್ಸ್ ಅಲ್ಲಿ PI ಪ್ಲಾಸ್ಮಿಡ್ ಎಕ್ಸ್ಟ್ರಾಕ್ಟೆಡ್ ಫ್ರಮ್ ಅಗ್ರೋಬ್ಯಾಕ್ಟೀರಿಯಂ, ಅನಿಮಲ್ಸ್ ಅಲ್ಲಿ retrovirus. Why E. coli bacteria is used as a competent host in RDNA technology? They easily cultured in the medium. They undergo rapid division. So they are non-pathogenic. They are showing resistant for antibiotics. So ಇದು ಇಷ್ಟು ಪ್ರಾಪರ್ಟೀಸ್ಗಳನ್ನ ಕ್ಲೀನಾಗಿ ಮೆನ್ಷನ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಕ್ವಶನ್ಸ್ ಬರ್ತವೆ. ಸೊ ನೆಕ್ಸ್ಟ್ write about the methods to introduce RDNA into host. RDNA into host ಇಂಟ್ರೊಡ್ಯೂಸ್ ಮಾಡೋಕ್ಕೆ ಯಾವ್ಯಾವ ಮೆಥಡ್ಸು, ಎಲೆಕ್ಟ್ರೋಪೋರೇಷನ್ ಬಗ್ಗೆ ಡಿಸ್ಕ್ರೈಬ್ ಮಾಡಿ, ಮೈಕ್ರೋ ಇಂಜೆಕ್ಷನ್, ಬಯೋಲಿಸ್ಟಿಕ್ ಆರ್ ಜೀನ್ ಗನ್. ಸೊ ನೆಕ್ಸ್ಟ್ ಬಂತು ದಟ್ ಇಸ್ ಅ ಡಿಸಾರ್ಮ್ ಪ್ಯಾಥೋಜನ್. ಸೊ ಡಿಸ್ಕ್ರೈಬ್ ದ ಕನ್ಸ್ಟ್ರಕ್ಷನ್ ಆಫ್ ಆನ್ ಸಿಂಪಲ್ ಸ್ಟಿಲ್ ಟ್ಯಾಂಕ್ ಬಯೋರಿಯಾಕ್ಟರ್ ವಿತ್ ನೀಟ್ ಲೇಬಲ್ ಡಯಾಗ್ರಾಮ್. ಬಯೋರಿಯಾಕ್ಟರ್ದು ಡಯಾಗ್ರಾಮ್ ಬರೆದು ಡಿಸ್ಕ್ರಿಪ್ಷನ್ ಕೊಡಬೇಕು. ಡ್ರಾ ನೀಟ್ ಲೇಬಲ್ ಡಯಾಗ್ರಾಮ್ ಆಫ್ ಸ್ಪಾರ್ಜ್ ಸ್ಟಿರೈಡ್ ಟ್ಯಾಂಕ್ ಬಯೋರಿಯಾಕ್ಟರ್. ಇನ್ನೊಂದು ಸ್ಪಾರ್ಜ್ ಸ್ಟೆರೈಲ್ ಟ್ಯಾಂಕ್ ಬಯೋರಿಯಾಕ್ಟರ್ ಅಂದ್ರಲ್ವ, ಅದನ್ನು ಡಯಾಗ್ರಾಮ್ ಬರೆದು ಲೇಬ್ಲಿಂಗ್ ಮಾಡಿ ನೀಟಾದೆ. ಸೊ ಇಷ್ಟು ಇವತ್ತಿನ ರಿಲೇಟೆಡ್. ಇದರ ಇನ್ನೂ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ, ಕ್ಲಾರಿಫಿಕೇಶನ್ ಬೇಕಿದ್ರೆ ಕಾಲ್ ಮಾಡಿ. ಅಸೈನ್ಮೆಂಟ್ಸ್ ವಿತಿನ್ ಟೈಮ್ ಸಬ್ಮಿಟ್ ಮಾಡಿ. ಥ್ಯಾಂಕ್ ಯು ಸ್ಟೂಡೆಂಟ್ಸ್. ನಾವು ಇವತ್ತು ಡಿಸ್ಕಸ್ ಮಾಡಿದ್ರಲ್ಲಿ ಕ್ಲೋನಿಂಗ್ ವೆಕ್ಟರ್ಸ್ ಅನ್ನುವಂತಹ ಟೂಲ್ ಬಗ್ಗೆ ಹೇಳಿದೆ. ವಾಟ್ ಆರ್ ವೆಕ್ಟರ್ಸ್? ದೇ ಆರ್ ದ ಮಾಲಿಕ್ಯುಲರ್ ವೆಹಿಕಲ್ಸ್ ಹೆಲ್ಪ್ಫುಲ್ ಟು ಟ್ರಾನ್ಸ್ಫರ್ ದ ಡಿಸೈರ್ಡ್ ಜೀನ್ ಫ್ರಮ್ ಒನ್ ಆರ್ಗ್ಯಾನಿಸಮ್ ಟು ಅನದರ್ ಆರ್ಗ್ಯಾನಿಸಮ್. ಅದರಲ್ಲಿ ಕಾಮನ್ಲಿ ಯೂಸ್ಡ್ ವೆಕ್ಟರ್ಸ್ ಯಾವುವು? ಪ್ಲಾಸ್ಮಿಡ್ಸ್, ಕಾಸ್ಮಿಡ್ಸ್, ಬ್ಯಾಕ್ಟೀರಿಯೋ ಫೀಚರ್ಸ್ ಅಂತೆಲ್ಲ ಕರೆದಿದ್ದೀವಿ. ಸೊ ಅದಕ್ಕೆ 2 ಎಕ್ಸಾಂಪಲ್ ಕೊಟ್ಟಿದ್ವಿ ಪ್ಲಾಸ್ಮಿಡ್ಗೆ. PBr322 ಒಂದು, PUC18. ಸೊ ದಿಸ್ ಇಸ್ ದ ಸ್ಟ್ರಕ್ಚರ್ ಆಫ್ PBr322. ಸೊ ಪ್ಲಾಸ್ಮಿಡ್, ಇಟ್ ಇಸ್ ಅ ಸ್ಮಾಲ್ ಸರ್ಕ್ಯುಲರ್ ಡಬಲ್ ಸ್ಟ್ರಾಂಡೆಡ್ ಎಕ್ಸ್ಟ್ರಾ ಕ್ರೋಮೋಸೋಮಲ್ DNA. ಸೊ ಈವನ್ ದ ಪ್ಲಾಸ್ಮಿಡ್ ಕ್ಯಾನ್ ಬಿ ಸಿಂಥಸೈಸ್ಡ್, ಆರ್ಟಿಫಿಷಿಯಲ್ ಮೆಥಡಲ್ಲೂ ಕೂಡ ಇದನ್ನು ಸಿಂಥಸೈಸ್ ಮಾಡಬಹುದು ಅಂತ ಕೂಡ ಹೇಳ್ತೀವಿ. ಸೊ ಇದರಲ್ಲಿ PBr322 ಅದರೊಳಗಡೆ ಎಷ್ಟು ಬೇಸ್ ಪೇರ್ಸ್ ಇರುತ್ತೆ? 4361 ಬೇಸ್ ಪೇರ್ಸ್ ಪ್ರೆಸೆನ್ಸ್ ಇರುತ್ತೆ. ಇದರ ಸುತ್ತ ಇರೋದೆಲ್ಲ ಕ್ಲೋನಿಂಗ್ ಸೈಟ್ಸ್ಗಳು. ಇಟ್ ವಾಸ್ ಶೋಯಿಂಗ್ ಆ್ಯನ್ ಆಂಫಿಸಿಲಿನ್ ಆ್ಯಂಡ್ ಟೆಟ್ರಾಸೈಕ್ಲಿನ್ ರೆಸಿಸ್ಟೆಡ್ ಜೀನ್ ಅಂತ ಕರ್ತಿದ್ದೀವಿ. ಇವತ್ತು ಲಾಸ್ಟ್ ಕ್ಲಾಸಲ್ಲಿ ಹೇಳಿದ್ದೀವಿ. NCERT ಟೆಕ್ಸ್ಟ್ ಬುಕ್ಕಲ್ಲಿ ಬಂದರೆ ನಮಗೆ ಈ ಥರ ಇರುವಂಥ ಡಯಾಗ್ರಾಮೆಟಿಕ್ ರೆಪ್ರೆಸೆಂಟೇಷನ್ ಕಾಣಿಸುತ್ತೆ. ನೀವು ಪ್ರಾಕ್ಟೀಸ್ ಮಾಡಬೇಕಾಗಿರೋದು ಈ ಡಯಾಗ್ರಾಮ್. ಸೊ ಇದು 2 ಮಾರ್ಕ್ಸ್ಗೆ ಡಯಾಗ್ರಾಮ್ ಕೇಳುವಂಥ ಚಾನ್ಸಸ್ ಇದೆ. ಸ್ಟ್ರಕ್ಚರ್ ಆಫ್ ಪ್ಲಾಸ್ಮಿಡ್, ದಟ್ ಇಸ್ ಅ PBr322 ತೊಗೊಂಡ್ರೆ ಫಸ್ಟ್ ಒರಿಜಿನ್ ಆಫ್ ರೆಪ್ಲಿಕೇಶನ್ ಬರುತ್ತೆ. ದ ರೀಜನ್ ವೇರ್ ದ ರೆಪ್ಲಿಕೇಶನ್ ಸ್ಟಾರ್ಟ್ಸ್ ಅಲಾಂಗ್ ವಿತ್ ದ ಫಾರಿನ್ ಜೀನ್ ಇಟ್ ರೆಪ್ಲಿಕೇಟ್ಸ್ ಅಂತ ಕೂಡ ಕರಿತೀವಿ. ನೆಕ್ಸ್ಟು ಸೆಕೆಂಡ್ ಬಂತು ಸೆಲೆಕ್ಟಬಲ್ ಮಾರ್ಕರ್ಸ್.
These are the selectable markers helpful to distinguish the plasmids which are transformants and non-transformants. The non-transformants are easily eliminated from the group and they are allowing the growth of the transformants. They are showing resistant for antibiotics like ampicillin, tetracycline, kanamycin, chloramphenicol, etc. ಅಂತ ಕೂಡ ಕರೆದಿದ್ದೀವಿ. ನೆಕ್ಸ್ಟ್ ಇದಾದಮೇಲೆ there is a cloning site. The region where the desired genes are introduced is called as a cloning site. By the help of there are different types of restriction enzymes ಕಾಣಿಸ್ತಿದೆ ನಿಮಗೆ. ಆ ಎಂಜೈಮ್ಸ್ಗಳನ್ನ ಯೂಸ್ ಮಾಡಿ ಪ್ಲಾಸ್ಮಿಡ್ಸ್ಗಳನ್ನ ಕ್ಲೀವ್ ಮಾಡ್ತೀವಿ. ಸೊ ಕ್ಲೀವ್ ಮಾಡಿದಾಗ ಈ ಪರ್ಟಿಕ್ಯುಲರ್ ರೀಜನಲ್ಲಿ ಕ್ಲೀವ್ ಮಾಡಿದಾಗ ಏನಾಗುತ್ತೆ, ಇಟ್ ವಾಸ್ ಶೋಯಿಂಗ್ ರೆಸಿಸ್ಟೆಂಟ್ ಫಾರ್ ಆಂಫಿಸಿಲಿನ್, ನಾಟ್ ಫಾರ್ ಟೆಟ್ರಾಸೈಕ್ಲಿನ್. ಡ್ಯೂ ಟು ಇನ್ಸರ್ಷನ್ ಆಫ್ ಆನ್ ನ್ಯೂ ಜೀನ್ ಬೈ ದ ಹೆಲ್ಪ್ ಆಫ್ ಬೀಟಾ ಗ್ಯಾಲಕ್ಟೋಸಿಡೇಸ್ ಎಂಜೈಮ್ ಇಟ್ ಗೆಟ್ ಡಿಆಕ್ಟಿವೇಟೆಡ್. ಸೊ ಅದನ್ನೇ ನಾವು ಇನ್ಸರ್ಷನಲ್ ಇನ್ಆಕ್ಟಿವೇಷನ್ ಅಂತ ಕರೆಯೋದು. ಅದೇ ಆಂಫಿಸಿಲಿನ್ ಜಾಗದಲ್ಲಿ ಹೊಸ ಜೀನ್ನ ಇಂಟ್ರೊಡ್ಯೂಸ್ ಮಾಡಿದ್ರೆ ಇಟ್ ವಾಸ್ ಶೋಯಿಂಗ್ ರೆಸಿಸ್ಟೆಂಟ್ ಫಾರ್ ಟೆಟ್ರಾಸೈಕ್ಲಿನ್, ನಾಟ್ ಫಾರ್ ಆಂಫಿಸಿಲಿನ್ ಅಂತ ಕರಿಬೋದು. ಸೊ ಇದಾದಮೇಲೆ PUC18. ಸೊ PUC18ನ ಸ್ಟ್ರಕ್ಚರ್ ಇದು. ಸೊ ಇದರಲ್ಲಿ 2686 ಬೇಸ್ ಪೇರ್ಸ್ಗಳು ಪ್ರೆಸೆನ್ಸ್ ಇರುತ್ತೆ. ಸೊ ಇದರಲ್ಲಿ ಯಾವ್ಯಾವ ಕ್ಲೋನಿಂಗ್ ಸೈಟ್ಸ್ಗಳು, ರೆಸ್ಟ್ರಿಕ್ಷನ್ ಎಂಜೈಮ್ಸ್ಗಳು ಪ್ರೆಸೆನ್ಸ್ಗಳನ್ನ ತೋರಿಸಿದ್ದೀವಿ. ಇಟ್ ವಾಸ್ ಶೋಯಿಂಗ್ ಆಂಫಿಸಿಲಿನ್ ರೆಸಿಸ್ಟೆಂಟ್ ಪ್ರಾಪರ್ಟಿ ಕೂಡ ತೋರಿಸಬಹುದು. ನೆಕ್ಸ್ಟು ವೆಕ್ಟರ್ಸ್ ಯೂಸ್ಡ್ ಇನ್ ಪ್ಲಾಂಟ್ಸ್ ಆ್ಯಂಡ್ ಅನಿಮಲ್ಸಲ್ಲಿ TI ಪ್ಲಾಸ್ಮಿಡ್ಸ್ ಅಂತ ಬರೆದಿದ್ವಿ. ಟ್ಯೂಮರ್ ಇಂಡ್ಯೂಸಿಂಗ್ ಪ್ಲಾಸ್ಮಿಡ್ ದಟ್ ಹ್ಯಾಸ್ ಬಿನ್ ಎಕ್ಸ್ಟ್ರಾಕ್ಟೆಡ್ ಫ್ರಮ್ ದ bacterium called Agrobacterium tumefacium that was affecting the roots of dicotyledonous plants. So Agrobacterium tumefacium in the tumor inducing plasmid na extract ಮಾಡಿಕೊಂಡು it is used as a cloning vector to transfer the desired gene in the plants ಅಲ್ಲಿ desired gene ಟ್ರಾನ್ಸ್ಫರ್ ಮಾಡೋಕ್ಕೆ ಇದು ಹೆಲ್ಪ್ ಮಾಡಿಕೊಡುತ್ತೆ. ಅನಿಮಲ್ಸಲ್ಲಿ ಡಿಸೈರ್ಡ್ ಜೀನ ಟ್ರಾನ್ಸ್ಫರ್ ಮಾಡೋಕ್ಕೆ ಹೆಲ್ಪ್ ಮಾಡೋದು ರೆಟ್ರೋವೈರಸ್. ದೀಸ್ ಆರ್ ದ ರೆಟ್ರೋವೈರಸ್. ರೆಟ್ರೋವೈರಸಲ್ಲಿ ಡಿಸೈರ್ಡ್ ಜೀನ್ಗಳನ್ನ ತೊಗೊಂಡು ಅದನ್ನು ಹೋಸ್ಟ್ ಆರ್ಗ್ಯಾನಿಸಮ್ಸಲ್ಲಿ ನಾವು ಡೈರೆಕ್ಟು ಟ್ರಾನ್ಸ್ಫರ್ ಮಾಡಬಹುದು. ಸೊ ಹಾಗಾಗಿ ವಾಟ್ ಆರ್ ರೆಟ್ರೋವೈರಸ್? ದೀಸ್ ಆರ್ ದ ವೆಕ್ಟರ್ಸ್ ಯೂಸ್ ಟು ಟ್ರಾನ್ಸ್ಫರ್ ದ ಡಿಸೈರ್ಡ್ ಜೀನ್ ಇನ್ ದ ಅನಿಮಲ್ ಸೆಲ್ಸ್ ಅಂತ ಕರಿತೀವಿ. ಸೊ ಇಷ್ಟು ಪ್ಲಾಸ್ಮಿಡ್ಸ್ ಬಗ್ಗೆ. ನೆಕ್ಸ್ಟು ಇವತ್ತು ಹೇಳಿದ್ವಿ ಕಾಂಪಿಟೆಂಟ್ ಹೋಸ್ಟ್ ಅಂತ. ಕಾಂಪಿಟೆಂಟ್ ಹೋಸ್ಟ್ ಅದು ಬ್ಯಾಕ್ಟೀರಿಯಲ್ ಸೆಲ್, ದಟ್ ಇಸ್ ಅ ಈಕೋಲೈ ಬ್ಯಾಕ್ಟೀರಿಯಾ. So E. coli bacteria commonly it is a microbe that has been extensively used in an RDNA technology because they can be easily grown in the medium. They are undergoing a rapid multiplication. So they are consisting of different types of plasmids presence ಇರುತ್ತೆ. They are resistant to antibiotics. ಹೌದಲ್ವಾ, ಸೆನ್ಸಿಟಿವ್ ಟು ಆ್ಯಂಟಿಬಯೋಟಿಕ್ಸ್ ಅಂತಲೇ ಕರಿತೀವಿ. ಸೊ ಹಂಗಾಗಿ ಮತ್ತೆ ಇಷ್ಟು ಪ್ರಾಪರ್ಟಿ ಹೊಂದಿರೋದ್ರಿಂದ ಈಕೋಲೈ ಬ್ಯಾಕ್ಟೀರಿಯಾನ ಎಕ್ಸ್ಟೆನ್ಸಿವ್ ಆಗಿ ಯೂಸ್ ಮಾಡ್ತೀವಿ. ದಿಸ್ ಇಸ್ ದ ಡಯಾಗ್ರಾಮೆಟಿಕ್ ರೆಪ್ರೆಸೆಂಟೇಷನ್ ಆಫ್ ಈಕೋಲೈ ಬ್ಯಾಕ್ಟೀರಿಯಾ. ಸೊ ದ ಮೆಥಡ್ಸ್ ಟು ಇಂಟ್ರೊಡ್ಯೂಸ್ RDNA ಇಂಟು ಹೋಸ್ಟ್. RDNAನ ಬ್ಯಾಕ್ಟೀರಿಯಲ್ ಸೆಲ್ಸ್ಗೆ ಇಂಟ್ರೊಡ್ಯೂಸ್ ಮಾಡೋಕ್ಕೆ ಮೆಥಡ್ಸ್ ಇತ್ತು. ಅದರಲ್ಲಿ ಎಲೆಕ್ಟ್ರೋಪೋರೇಷನ್, ಇದು ಬ್ಯಾಕ್ಟೀರಿಯಲ್ ಸೆಲ್. ಇವು ಪ್ಲಾಸ್ಮಿಡ್ಸ್ಗಳು. ದರ್ ಇಸ್ ಎಂಥ ಪ್ಲಾಸ್ಮಿಡ್? R ಪ್ಲಾಸ್ಮಿಡ್, ರೀಕಾಂಬಿನೆಂಟ್ ಪ್ಲಾಸ್ಮಿಡ್ಸ್ ಪ್ರೆಸೆನ್ಸ್ ಇದೆ. ಸೊ ವೇರ್ ದೇ ಆರ್ ಟ್ರಾನ್ಸ್ಫರ್ಡ್ ಬೈ ದ ಹೆಲ್ಪ್ ಆಫ್ ಆ್ಯನ್ ಕೋಲ್ಡ್ ಕ್ಯಾಲ್ಶಿಯಂ ಕ್ಲೋರೈಡ್ ಸೊಲ್ಯೂಷನ್ಸ್ನ ನಾವು ಟ್ರಾನ್ಸ್ಫರ್ ಮಾಡ್ತೀವಿ. ಆ ಎಲೆಕ್ಟ್ರಿಕ್ ಫೀಲ್ಡಲ್ಲಿ ಕೋಲ್ಡ್ ಕ್ಯಾಲ್ಶಿಯಂ ಕ್ಲೋರೈಡ್ ಸೊಲ್ಯೂಷನು ಸೆಲ್ ವಾಲ್ ಮೇಲೆ ಕೂತ್ಕೊಳುತ್ತೆ ಬ್ಯಾಕ್ಟೀರಿಯಲ್ ಸೆಲ್ಸು. ಅವು ಪೋರ್ಸ್ಗಳನ್ನ ಕ್ರಿಯೇಟ್ ಮಾಡ್ದು. ಪೋರ್ಸ್ ಕ್ರಿಯೇಟ್ ಆದ ತಕ್ಷಣ ಹೀಟ್ ಕೊಟ್ಟ ತಕ್ಷಣ ಟೆಂಪ್ರೇಚರ್ನ ಸಡನ್ಲಿ ಕಮ್ಮಿ ಮಾಡಿದ ತಕ್ಷಣ ಪ್ಲಾಸ್ಮಿಡ್ ದ ಗೆಟ್ ಎಂಟರ್ಸ್ ಇಂಟು ಈಕೋಲೈ ಸೆಲ್ಸ್. ಸೊ ದಿಸ್ ಇಸ್ ಅ ಮೆಥಡ್ ಆಫ್ ಎಲೆಕ್ಟ್ರೋಪೋರೇಷನ್ ದಟ್ ಹ್ಯಾಸ್ ಬಿನ್ ಎಕ್ಸ್ಟೆನ್ಸಿವ್ಲಿ ಯೂಸ್ಡ್ ಇನ್ RDNA ಟೆಕ್ನಾಲಜಿ. ಸೊ ಮೈಕ್ರೋ ಇಂಜೆಕ್ಷನ್ ಇಲ್ಲಿ ಕಾಣಿಸ್ತಿದೆ. ದಿಸ್ ಇಸ್ ಅ ಸೆಲ್. ಸೊ ಸೈಟೋಪ್ಲಾಸಮ್, ನ್ಯೂಕ್ಲಿಯಸ್. ಸೊ ಡೈರೆಕ್ಟು ಸೆಲ್ ಒಳಗಡೆ ಇರುವಂತಹ ನ್ಯೂಕ್ಲಿಯಸ್ಗೆ ಫಾರಿನ್ DNA ಇಂಟ್ರೊಡ್ಯೂಸ್ ಮಾಡ್ತಾರೆ ಬೈ ದ ಹೆಲ್ಪ್ ಆಫ್ ಮೈಕ್ರೋ ಇಂಜೆಕ್ಷನ್. ಸೊ ಇದು ಕೂಡ ಮೆಥಡ್ ಆಫ್ ಇಂಟ್ರೊಡ್ಯೂಸಿಂಗ್ RDNA ಇಂಟು ಹೋಸ್ಟ್. ಇನ್ನೊಂದು ಜೀನ್ ಗನ್ ಅಥವಾ ಬಯೋಲಿಸ್ಟಿಕ್ ಗನ್ ಅಂತ ಕರೆದಿದ್ದೀವಿ. ಇದು ಇನ್ಸ್ಟ್ರೂಮೆಂಟಲ್. ಸೊ ಈ ಇನ್ಸ್ಟ್ರೂಮೆಂಟಲ್ಲಿ ದ ಪ್ಲಾಸ್ಮಿಡ್ DNA it has been coated with the gold or tungsten, so that has been directly shoot into an cell. ಸೆಲ್ ಒಳಗಡೆ ಡೈರೆಕ್ಟ್ ಶೂಟ್ ಮಾಡೋಕ್ಕೂ ಕೂಡ ಇದು ಹೆಲ್ಪ್ ಮಾಡುತ್ತೆ. ಸೊ ಇಷ್ಟು ಆದಮೇಲೆ ಬಯೋರಿಯಾಕ್ಟರ್ಸ್ ಅಂತ ಕರೆದಿದ್ವಿ. ದೀಸ್ ಆರ್ ದ ವೆಸಲ್ಸ್ ದಟ್ ಹ್ಯಾಸ್ ಬಿನ್ ಮೇಡ್ ಅಪ್ ಆಫ್ ಸ್ಟೇನ್ಲೆಸ್ ಸ್ಟೀಲ್ that has been extensively used to produce the biological products in a larger scale. So this is the photo of an bioreactor. Bioreactor ಹೆಂಗಿರುತ್ತೆ ಅಂತ ತೋರಿಸಿದ್ದೇವೆ. ಸೊ ಇದನ್ನೇ ನಾವು ಟೆಕ್ಸ್ಟ್ ಬುಕ್ಕಲ್ಲಿ ಅಬ್ಸರ್ವ್ ಮಾಡ್ತಾ ಬಂದರೆ ಸಿಂಪಲ್ ಸ್ಟಿರ್ ಟ್ಯಾಂಕ್ ಬಯೋರಿಯಾಕ್ಟರ್ ಅಂತ ಇದೆ. ಸೊ ಇದು ಸಿಂಪಲ್ ಸ್ಟಿರ್ ಟ್ಯಾಂಕ್ ಬಯೋರಿಯಾಕ್ಟರ್ ಡಯಾಗ್ರಾಮ್ನ ನೀವು ಕಲಿಬೇಕು. ಇದು 3 ಮಾರ್ಕ್ಸ್ಗೆ ಇಂಪಾರ್ಟೆಂಟು. ವಿತ್ ಕನ್ಸ್ಟ್ರಕ್ಷನ್ ಅಂತ ಕೇಳಿದರೆ 5 ಮಾರ್ಕ್ಸ್ಗೆ ಕೇಳ್ತಾ ಹೋಗ್ತಾರೆ. ಸೊ ಇಟ್ ಕನ್ಸಿಸ್ಟಿಂಗ್ ಆಫ್ ಸ್ಟೇನ್ಲೆಸ್ ಸ್ಟೀಲ್ ದಟ್ ಹ್ಯಾಸ್ ಬಿನ್ ಎಕ್ಸ್ಟರ್ನಲಿ ಕವರ್ಡ್ ಬೈ ಕೂಲಿಂಗ್ ಜಾಕೆಟ್. ಕೂಲಿಂಗ್ ಜಾಕೆಟ್ ಯಾಕೆಂದರೆ ಒಳಗಡೆ ಅದು
ಬಯಾಲಜಿಕಲ್ ರಿಯಾಕ್ಷನ್ ನಡೀತಿರ್ಬೇಕಾರೆ ಮೇ ಬಿ ಹೀಟ್ ಜನ್ರೇಟ್ ಆಗುತ್ತೆ, ಹಂಗಾಗಿ ಕೂಲಿಂಗ್ ಜಾಕೆಟ್ ಪ್ರೆಸೆನ್ಸ್ ಇರುತ್ತೆ. ಸೊ ಇಟ್ ಕನ್ಸಿಸ್ಟಿಂಗ್ ಆಫ್ ಫ್ಲಾಟ್ ಬ್ಲಡೆಡ್ ಇಂಪೆಲ್ಲರ್ ಕಂಟ್ರೋಲ್ಡ್ ಬೈ ದ ಮೋಟರ್ ಆ್ಯಂಡ್ ಅಲಾಂಗ್ ವಿತ್ ಪ್ರೆಷರ್ ಕಾಸ್. ಸೊ ಇಲ್ಲಿ ಇನಾಕ್ಯುಲಮ್ ಒಳಗಡೆ ಫ್ರೆಶ್ ಮೀಡಿಯಾ ಅಲಾಂಗ್ ವಿತ್ ನ್ಯೂಟ್ರಿಯೆಂಟ್ ಮೀಡಿಯಾ ಜೊತೆಗೆ ಮೈಕ್ರೋಬ್ಸ್ಗಳನ್ನ ಟ್ರಾನ್ಸ್ಫರ್ ಮಾಡ್ತೀವಿ, ಅದನ್ನು ಕಲ್ಚರಲ್ ಬ್ರಾತ್ ಅಂತ ಕರಿತೀವಿ. ಸ್ಪಿನ್ ಮಾಡಬೇಕಾದ್ರೆ ಆ್ಯಸಿಡ್ ಆ್ಯಂಡ್ ಬೇಸ್ pH ಕಂಟ್ರೋಲ್ ಆಗಬೇಕು, ಫೋಮ್ ಬ್ರೇಕರ್ಸ್ ಹಾಕಬೇಕು, ಈವನ್ ಸ್ಟೆರಾಲ್ ಏರ್ ಕೂಡ ಇಂಟ್ರೊಡ್ಯೂಸ್ ಮಾಡಬೇಕು. ದ ಪ್ರಾಡಕ್ಟ್ ದಟ್ ಹ್ಯಾಸ್ ಬಿನ್ ಎಕ್ಸ್ಟ್ರಾಕ್ಟೆಡ್ ಫ್ರಮ್ ದ ಬಯೋರಿಯಾಕ್ಟರ್ ಇಟ್ ಗೆಟ್ ಮತ್ತು ಅದನ್ನೇನು ಮಾಡ್ತೀವಿ, ಪ್ಯೂರಿಫಿಕೇಷನ್ ಮಾಡಿ ಯೂಸ್ ಮಾಡ್ತೀವಿ. ಸೊ ಇದು ಸಿಂಪಲ್ ಸ್ಟಿರ್ ಟ್ಯಾಂಕ್ ಬಯೋರಿಯಾಕ್ಟರ್. ಇದು ಡಯಾಗ್ರಾಮು ಕೇಳ್ತಾರೆ, ಡಿಸ್ಕ್ರಿಪ್ಷನು ಕೇಳೋ ಚಾನ್ಸಸ್ ಇದೆ. ಇನ್ನೊಂದು ಸ್ಪಾರ್ಕ್ ಸ್ಟಿರ್ ಟ್ಯಾಂಕ್ ಬಯೋರಿಯಾಕ್ಟರ್ ಅಂತ ಇದೆ. ಇದು ಡಯಾಗ್ರಾಮ್ ಮಾತ್ರ ಇರೋದು. ಸೊ ಹಂಗಾಗಿ ನೀವು ಡಯಾಗ್ರಾಮ್ ಮಾತ್ರ ಪ್ರಾಕ್ಟೀಸ್ ಮಾಡಬೇಕಾಗತ್ತೆ. ಸೊ ಇಲ್ಲಿ ಇನಾಕ್ಯುಲಮ್, ಫ್ರೆಶ್ ಮೀಡಿಯಾ, ಮೈಕ್ರೋಬ್ಸ್ ತೊಗೊಂಡಿದ್ದು, ಮೈಕ್ರೋಬ್ಸಿನ ಆ್ಯಕ್ಟಿವಿಟಿ ಇನ್ಕ್ರೀಸ್ ಆಗ್ತಿದ್ದಂಗೆ ಗ್ಯಾಸ್ ಎಂಟರ್ಟೈನ್ಮೆಂಟ್ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ದ ಬಬಲ್ಸ್ ದಟ್ ಹ್ಯಾಸ್ ಬಿನ್ ಡ್ರಮ್ಯಾಟಿಕಲಿ ಇನ್ಕ್ರೀಸ್ ದ ಆಕ್ಸಿಜನ್ ಟ್ರಾನ್ಸ್ಫರ್ ಏರಿಯಾ ಅಂತ ಕೂಡ ಹೇಳ್ಬೋದು. ಸೊ ಇವತ್ತು ಟೋಟಲ್ ಇಲ್ಲಿ ನಮಗೆ ಟೂಲ್ಸ್ ಆಫ್ RDNA ಟೆಕ್ನಾಲಜಿ ಓದಿದ್ವಿ. ಡಿಸೈರ್ಡ್ ಜೀನ್, ಎಂಜೈಮ್ಸ್, ವೆಕ್ಟರ್ಸ್, ದಟ್ ಇಸ್ ಅ ಕ್ಲೋನಿಂಗ್ ವೆಕ್ಟರ್ಸ್, ಕಾಂಪಿಟೆಂಟ್ ಹೋಸ್ಟ್ ಆ್ಯಂಡ್ ಬಯೋರಿಯಾಕ್ಟರ್. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಪ್ರೊಸೆಸ್ ಇವನ್ನ ಟೂಲ್ಸ್ಗಳನ್ನ ಯೂಸ್ ಮಾಡಿ ಸ್ಟೆಪ್ಸ್ ಹೆಂಗೆ ಮಾಡ್ತೀವಿ ಅಂತ ನೋಡ್ತಾ ಹೋಗೋಣ. ಸೊ ಇವತ್ತಿನ ಕ್ಲಾಸಲ್ಲಿ ಕಂಪ್ಲೀಟ್ ಆಗ್ತಾ ಹೋಗುತ್ತೆ. ಏನಾದ್ರು ಡೌಟ್ಸ್ ಇದ್ದರೆ, ಕ್ಲಾರಿಫಿಕೇಷನ್ ಬೇಕಿದ್ದರೆ ಕಾಲ್ ಮಾಡಿ. ಅಸೈನ್ಮೆಂಟ್ ವಿತಿನ್ ಟೈಮ್ ಸಬ್ಮಿಟ್ ಮಾಡಿ. ಥ್ಯಾಂಕ್ ಯು ಸ್ಟೂಡೆಂಟ್ಸ್.